ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಅಪ್ಪನ ಪಾದಾರವಿಂದಗಳಲ್ಲಿ ಆನೆಮನೆದು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಶ್ರೀಮನ್ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರುವಂತಹ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥಕರ್ತರಾದ ಸಾಧು ನಿಶ್ಚಲದಾಸಜಿಯವರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ನಿಶ್ಚಲದಾಸರು ತತ್ವದೃಷ್ಟಿಯ ಉಪದೇಶವನ್ನು, ಉತ್ತಮ ಅಧಿಕಾರಿಯ ಉಪದೇಶವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ರಜ್ಜುವಿನಲ್ಲಿ ಕಲ್ಪಿತ ಸರ್ಪವು ತೋರುತ್ತದೆಯೋ ಅದರಂತೆ ಪರಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ತೋರುತ್ತದೆ ಅಂತ ಗುರುಗಳು ಹೇಳಿದಾಗ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ಯಾನೆ. 150ರಲ್ಲಿ ಪ್ರಶ್ನೆ ಅದ. ಜಗತ್ತು ದುಷ್ಟ ಆತ್ಮನಿಗಿಂತಲೂ ಭಿನ್ನನೆಂದು ಹೇಳಬೇಕಾಗುತ್ತದೆ. ಜಗತ್ತು ದುಷ್ಟ ಆತ್ಮನಿಗಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಇದರ ಅರ್ಥ ಏನು? ದೃಷ್ಟಾಂತವನ್ನು ನೋಡಿದರೆ ಅಧಿಷ್ಠಾನ ರಜ್ಜು ಅದ, ನೀವೇ ಹೇಳಿರಿ. ಸರ್ಪ ಕಲ್ಪಿತದ, ಆ ಕಲ್ಪಿತ ಸರ್ಪಕ್ಕೂ ಅಧಿಷ್ಠಾನ ರಜ್ಜುಗೂ ಭಿನ್ನವಾಗಿ ದುಷ್ಟ ಒಬ್ಬ ಅದಾನ. ಗೊತ್ತಾಗಕತ್ತೈತಿ ಎಲ್ಲೋ? ದೃಷ್ಟ ಬೇರೆ ಅದಾನ. ಏನೇನದಾವಲ್ಲೇ? ಒಂದು ಅಧಿಷ್ಠಾನ ರಜ್ಜು ಅದ, ಇನ್ನೊಂದು ಕಲ್ಪಿತವಾದ ಸರ್ಪ ಅದ. ಅದನ್ನು ನೋಡಿದವ. ದೃಷ್ಟ ಅಂದ್ರೇನು? ನೋಡವ. ಮೂರನೇದವ ಅವ ಎಲ್ಲಿದಾನು ಹೇಳ್ರಿ ಅಂತಾನವ. ಇಲ್ಲಿ ಜಗತ್ತು ಕಲ್ಪಿತ ಆತು, ಪರಬ್ರಹ್ಮ ಅಧಿಷ್ಠಾನ ಆತು. ಇವಕ್ಕಿಂತ ಬಿಟ್ಟು ಬ್ಯಾರೆ ದೃಷ್ಟ ಅವ ಎಲ್ಲಿದಾನ ಹುಡುಕಿ ಕೊಡ್ರಿ ಅಂತಾನವ. ಗೊತ್ತಾಗತೈತಿ ಇಲ್ಲೋ? ಅಂದ್ರೆ 3 ಬೇಕಾಕ್ಕವಂತಾನವ. ಒಂದು ಅಧಿಷ್ಠಾನ, ಇನ್ನೊಂದು ಕಲ್ಪಿತ, ಮತ್ತೊಂದು ದೃಷ್ಟ. ನೋಡವ. ಈಗ ನೀವೇನು ಹೇಳ್ತೀರಿ? ಪರಬ್ರಹ್ಮ ಅಧಿಷ್ಠಾನ, ಜಗತ್ತು ಕಲ್ಪಿತ. ಇಲ್ಲಿ ನೋಡವ ಯಾವ? ಇಲ್ಲಿ 3 ಅದಾವಲ್ಲ, ಬರೀ ಇರಬೇಕಲ್ಲ. ನೋಡವ ಯಾವದಾನ? ಅದಕ್ಕೇನಂತಾರ? ಇದರ ಭಾವವು ಈ ಪ್ರಕಾರವಾಗಿರುತ್ತದೆ. ಟೀಕಾ: ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆತ್ಮವಾಗಿದೆ. ಬ್ರಹ್ಮರೇ ಅನ್ರಿ, ಆತ್ಮರೇ ಅಂದ್ರಿ, ಅವು ಬೇರೆ ಬೇರೆ ಇರುವುದಿಲ್ಲ. ಒಮ್ಮೆಮ್ಮೆ ಆತ್ಮ ಪದವನ್ನು ಬಳಸ್ತಾರೆ, ಒಮ್ಮೆಮ್ಮೆ ಬ್ರಹ್ಮ ಪದವನ್ನು ಬಳಸ್ತಾರೆ. ಆದ್ದರಿಂದ ಈ ಆತ್ಮನೇ ಏನಾಗ್ಯಾನ? ಅಧಿಷ್ಠಾನ ಅದ. ಆದ್ದರಿಂದ ಜಗತ್ತಿನ ದೃಷ್ಟ ಆತ್ಮನಿಗಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಅವನ ಶಂಕ ಇದು.
ಹೇಗೆಂದರೆ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನ ಯಾವುದದ? ಅಧಿಷ್ಠಾನದ ಯಾವುದದ? ಅಧಿಷ್ಠಾನವಾಗಲ್ಪಟ್ಟ ಯಾವ ರಜ್ಜು ಇರ್ಬೋದೋ ಅದರಿಂದ ಭಿನ್ನವಾಗಿರುವ ಪುರುಷನು ಸರ್ಪದ ದೃಷ್ಟ ಇರುತ್ತಾನೆ. ಮೂರು ಸಿದ್ಧ ಆಗಬೇಕತ್ತ ನಾವು. ಒಂದು ಅಧಿಷ್ಠಾನವಾದ ರಜ್ಜು, ಇನ್ನೊಂದು ಕಲ್ಪಿತವಾದ ಸರ್ಪ, ಅದನ್ನು ನೋಡುವವ ಒಬ್ಬ ದೃಷ್ಟ. ಹಾಗೆ ದೃಷ್ಟಾಂತದೊಳಗೆ ಮೂರು ಹೆಂಗದಾವಲ್ಲ, ಹಂಗೆ ಆತ್ಮನೇ ಅಧಿಷ್ಠಾನ, ಜಗತ್ತೇ ಕಲ್ಪಿತ. ಇವೆರಡಕ್ಕಿಂತಲೂ ಭಿನ್ನವಾಗಿ ದೃಷ್ಟ ಒಬ್ಬ ಎಲ್ಲಿದಾನ, ಅವ ಯಾರು? ಅವನ ಪ್ರಶ್ನೆ ಅದ. ಅದಕ್ಕೇನತ್ತಾರ, ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಅಧಿಷ್ಠಾನ ಒಂದು ಬೇರೆ, ದೃಷ್ಟ ಒಂದು ಬೇರೆ ಅಲ್ಲ. ಈ ಅರ್ಥವು ಸ್ಪಷ್ಟವಾಗಿರ್ತದೆ. ಟೀಕಾಕ ಬರೀಕಂ ಏನಾಗಿತ್ತು? ಈ ಅರ್ಥ ಸ್ಪಷ್ಟವಾಗಿ ಈ ರೀತಿ ಇರುತ್ತದೆ. ಇದರ ಭಾವವು ಈ ರೀತಿ ಇರುತ್ತದೆ. ಏನು? ಎಲ್ಲಿ ಜಡವು ಅಧಿಷ್ಠಾನವಾಗಿರೋದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟ ಭಿನ್ನವಾಗಿರುತ್ತಾನೆ. ಅಷ್ಟು ಸರಳ ತೆಗಿತಾರೆ ನೋಡವು. ಬ್ಯಾನ್ಯ ಇನ್ನು ಕೂದಲ ತೆಗ್ದಂಗೆ ಅಲ್ರಿ. ಅವ ಎಷ್ಟು ವಜ್ಜೆ ಆಗೈತೆ ಅದು ಶಿಷ್ಯಾಗ. ಅವ ಎಲ್ಲಿದಾನವ? ಜಗತ್ತು ದೃಷ್ಟ. ನೀವು ಆತ್ಮ ಅಧಿಷ್ಠಾನ ಅಂದ್ರಿ, ಜಗತ್ತು ಕಲ್ಪಿತ ಅಂದ್ರಿ. ಅಲ್ಲೇ ಹಗ್ಗ ಅಧಿಷ್ಠಾನದ, ಸರ್ಪ ಕಲ್ಪಿತದ. ಇವು ನೋಡೋ ಒಬ್ಬ ಬೇರೆ ಅದಾನ ದೃಷ್ಟಾಂತದೊಳಗೆ. ಹಾಗೆ ಸಿದ್ಧಾಂತದೊಳಗೆ ಜಗತ್ತು ಕಲ್ಪಿತದ, ಆತ್ಮ ಅಧಿಷ್ಠಾನದ. ಅವೆರಡಕ್ಕೂ ಭಿನ್ನವಾಗಿರ್ತಕ್ಕಂಥ ದೃಷ್ಟ ಎಲ್ಲಿದಾನ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಜಡ ಅಧಿಷ್ಠಾನ ಇರೋದೋ ಅಲ್ಲಿ ಅಧಿಷ್ಠಾನಕ್ಕಿಂತ ದೃಷ್ಟ ಬೇರೆ ಇರ್ತಾನೆ. ಇಲ್ಲಿ ಒಮ್ಮೆ ಅಧಿಷ್ಠಾನ ರಜ್ಜು ಅಂತಾರೆ, ಮತ್ತೊಮ್ಮೆ ರಜ್ಜು ಉಪಿತ ಚೇತನ ಅಂತಾರೆ, ಮತ್ತೊಮ್ಮೆ ಆತ್ಮ. ಹೌದಲ್ರಿ? ಮೂರು ಪ್ರಕಾರ ಹೇಳ್ಯಾರ. ಯಾಕಂದ್ರೆ ಒಳಗೆ ಹಾದಿ ಮಾಡ್ಬೇಕಾದ್ರೆ ಸ್ವಲ್ಪ 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 ಒಳಗೆ ಹೋಗ್ಬೇಕಾಕತ್ತಿಲ್ಲ. ಏಕದಮ್ಮ ಒಳಗೆ ಹೋಗಕ್ಕೆ ಬರಂಗಿಲ್ಲ. ಮೊದಲು ಸ್ಥೂಲ ಬುಡ್ಡಿ ಇದ್ದ ನಾವು ಏನು ಹೇಳಿದ್ದೀವಿ? ರಜ್ಜು ಅಂತೇಳಿ ಅಲ್ರಿ. ಅದು ಸರಳ ತಿಳಿಯು ಹಂಗಿರುವುದರಿಂದ ಸಾಮಾನ್ಯವಾಗಿ ರಜ್ಜು ಹಗ್ಗನೇ ಅಧಿಷ್ಠಾನ ಅಂತ ಹೇಳಿದ್ದೀವಿ. ಇನ್ನು ವಿಚಾರವಂತರು ಅಲ್ರಿ, ಈ ಯಾವ ರಜ್ಜು ಅದ ಅದು ಕಲ್ಪಿತದ, ಅದು ಹೆಂಗೆ ಅಧಿಷ್ಠಾನ ಕತ್ತಿಗೆ ಅಂತ ಶಂಕ ಮಾಡಬಹುದು. ಅದಕ್ಕೇನು ಹೇಳಬೇಕಾಯ್ತು? ರಜ್ಜು ಅಲ್ಪ, ರಜ್ಜು ಅವಚ್ಚಿನ ಚೇತನ, ಸ್ವಲ್ಪ ಒಳಗೆ. ಮೂರನೇದವ ರಜ್ಜು ಅವಚ್ಚಿನ ಚೇತನ ಅಷ್ಟು ಅಂತ ಅಂದ್ರಿ ಅಂದ್ರೆ ಸಾಕ್ಷಿ ಚೇತನ ಏನಾಯ್ತು? ಅಜ್ಞಾತ ಆಯ್ತು. ನೀವೇನು ಹೇಳಿದ್ರಿ? ಸಾಕ್ಷಿ ಚೇತನ ಅಧಿಷ್ಠಾನ ಅಂದ್ರೆ ಏನು? ರಜ್ಜುನ ಸರ್ಪದ ಜ್ಞಾನಕ್ಕೆ. ಸರ್ಪದ ಜ್ಞಾನಕ್ಕೆ ಏನು ಹೇಳಿದ್ರಿ? ಸಾಕ್ಷಿ. ಇಲ್ಲಿ ಸಾಕ್ಷಿ ಅಜ್ಞಾತದ, ಸಾಕ್ಷಿ ಜ್ಞಾನ ಆಗಿಲ್ಲ. ಆವಾಗಂತಾರೆ ತಮ್ಮ ರಜ್ಜುವಿನ ಹತ್ತರ ನಮ್ಮ ಅಂತಃಕರಣ ವೃತ್ತಿ ಹೋಗ್ತದ. ಅಲ್ಲಿ ರಜ್ಜು ಅವಚ್ಛಿನ್ನ ಚೇತನ, ವೃತ್ತಿ ಅವಚ್ಛಿನ್ನ ಚೇತನ ಅಭೇದ ಆಕ್ಕಾವ. ಆ ರಜ್ಜುವಿನ ಅವಚ್ಛಿನ್ನ ಚೇತನ ಜ್ಞಾನ ಆಗುವುದ್ರ ಜೊತೆಗೇನೆ ಅದರೊಡನೆ ಅಭಿನ್ನವಾಗಿರುವ ಯಾವ ಆತ್ಮಂದು ಕೂಡ ಅಲ್ರಿ ನಮಗೆ ಜ್ಞಾನ ಆಗ್ತದೆ. ಸಾಕ್ಷಿದು ಕೂಡ ಜ್ಞಾನ ಆಗ್ತದೆ. ಆದ್ದರಿಂದ ಜಡ ಅಧಿಷ್ಠಾನ ಎಲ್ಲಿರ್ತೈತಿ ಅಲ್ಲಿ ದೃಷ್ಟಾಂತ ಬೇರೆ ಇರ್ತಾನೆ. ಎಲ್ಲಿ ಚೈತನ್ಯ ಅಧಿಷ್ಠಾನ ಇರುವುದೋ ಕೊನೆಗೆ ಏನು ನಿರ್ಣಯ ಮಾಡ್ಯಾರ? ಸಾಕ್ಷಿನೇ ಅಧಿಷ್ಠಾನ. ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ಕೂಡ ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ಇದು ಸಾಕ್ಷಿ ಚೇತನ. ಚೇತನೆಯಲ್ಲಿ ಅಧಿಷ್ಠಾನದ, ಅಲ್ಲಿ ಚೇತನಗಿಂತಲೂ ಭಿನ್ನವಾಗಿ ದೃಷ್ಟ ಇರಂಗಿಲ್ಲ. ಅಂದ್ರೇನು? ಆತ್ಮನೇ ಅಧಿಷ್ಠಾನ, ಆತ್ಮನೇ ದೃಷ್ಟ ಆಗ್ತಾನೆ. ಎಲ್ಲಿ ಚೈತನ್ಯ ಅಧಿಷ್ಠಾನವಾಗಿರೋದು ಅಲ್ಲಿ ದೃಷ್ಟ ಪುರುಷನೇ ಅಧಿಷ್ಠಾನವಾಗಿರುತ್ತಾನೆ, ಭಿನ್ನವಾಗಿ ಇರುವುದಿಲ್ಲ.
ಮೂರು ಮಂದಿನ ಕೇಳಕತ್ತೇನ, ಮೂರು ಮಂದಿ ಇಲ್ಲ ಇಲ್ಲ. ನಾವು ಆ ಸ್ವಲ್ಪ ಸ್ಥೂಲ ಬುದ್ಧಿ ಅವ್ರಿಗೆ ರಜ್ಜು ಅಧಿಷ್ಠಾನ ಅಂತ ಹೇಳಿವಿ. ನೋಡಿ, ಆ ರಜ್ಜು ಕಲ್ಪಿತದ, ಜಡ ಅದ, ಅದು ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ರಜ್ಜು ಉಪಹಿತ ಚೇತನ ಅಂತ ಹೇಳಿವಿ. ಆ ಉಪಹಿತ ಚೇತನದಿಂದ ನಮಗೆ ಜ್ಞಾನಕ್ಕಿತ್ತು, ಅಧಿಷ್ಠಾನ ಜ್ಞಾನಕ್ಕಿತ್ತು ಅಂದ್ರೆ ಸಾಕ್ಷಿ ಚೇತನ ಎಲ್ಲಿ ಹೋತು ಅಂತ ನಾವು. ಯಾಕೆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನದ. ಆದ್ದರಿಂದ ಸಾಕ್ಷಿ ಚೇತನವೇ ದೃಷ್ಟ ಅಂತ ತಿಳ್ಕೋ. ಇಲ್ಲಿ ಹೇಳೋದು ಅಭಿಪ್ರಾಯನೋ ಸಾಕ್ಷಿ ಚೇತನವೇ ದೃಷ್ಟ ಅಂತ ತಿಳ್ಕೋ. चेतन मिथ्या स्वप्न को अधिष्ठान निर्धार, सोई दृष्टा भिन्न नहीं, तैसे जगत विचार. टीका, ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಿದ್ದು ಅದೇ ಸ್ವಪ್ನ ದೃಷ್ಟ ಇರುವುದೋ ಅಲ್ರಿ. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದ್ರಿ? ಸಾಕ್ಷಿ ಚೇತನ ಅಲ್ರಿ. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದದ? ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನವೇ ಏನದಕ್ಕಂತ ದುಷ್ಟ ಇರುವುದು. ಚೇತನವಿದ್ದು ಅದೇ ಸ್ವಪ್ನದ ದುಷ್ಟ. ಇಲ್ಲಿ ಒಂದು ಸ್ವಲ್ಪ ನಾವು ಚಿಂತನೆ ಮಾಡಿದರೆ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದ್ರಿ? ಸಾಕ್ಷಿ ಚೇತನ. ಕಲ್ಪಿತವಾದ ಸ್ವಪ್ನ ನಿವೃತ್ತಿ ಆಗ್ಬೇಕಾದ್ರೆ ಅಧಿಷ್ಠಾನದ ಜ್ಞಾನದಿಂದಲೇ ನಿವೃತ್ತಿ ಆಗ್ಬೇಕಿಲ್ಲ. ಸ್ವಪ್ನ ನಿವೃತ್ತಿ ಆಕತಿಲ್ಲ, ಅಧಿಷ್ಠಾನದ ಜ್ಞಾನ ಐತೇನು ಸಾಕ್ಷಿದು. ಅದೇ ನೇಮೇನದ ಅಧಿಷ್ಠಾನದ ಜ್ಞಾನ ಆಗದ ಹೊರತಾಗಿ ಕಲ್ಪಿತದ ನಿವೃತ್ತಿ ಆಗೋದಿಲ್ಲ. ನೇಮದ ಇಲ್ಲ. ನೀವು ಮುರ್ಕೋತಿರಲ್ಲ, ಹೌದಲ್ಲ? ಹಂಗಲ್ಲಪ್ಪ. ಅವು ನಿವೃತ್ತಿ ಎರಡು ಪ್ರಕಾರ ಅದಾವೆ. ನೆನಪಿರ್ಬೇಕು ಅವು. ಹಿಂದಿನ ಸಾಕ್ಳಿ ಅಂದ್ರೂ ಬರೋಬ್ಬರಿ ಮುಂದಿನ ಗಾಡಿ ಲೈನ್ ಮ್ಯಾಗ ಹೋಗ್ತೈತಿ. ಅದು ಇದಕ್ಕೆ ಲೈನೇ ಬಿಡ್ತೈತಿ. ಅವು ನಿವೃತ್ತಿ ಎರಡು ಪ್ರಕಾರ ಹೇಳ್ಯಾರಿಲ್ಲ. ಯಾವ್ಯಾವುದು? ಒಂದು ಅತ್ಯಂತ ನಿವೃತ್ತಿ, ಒಂದು ಲಯರೂಪ ನಿವೃತ್ತಿ. ಇಲ್ಲಿ ಅತ್ಯಂತ ನಿವೃತ್ತಿ ಆಗಿಲ್ಲ. ಸ್ವಪ್ನ ನಿವೃತ್ತಿ ಆಗ್ಬೇಕಾರೆ ಜಾಗೃತಿನ ವಿರುದ್ಧವಾದ ಜ್ಞಾನದಿಂದ ಅದು ಕಾರ್ಯದ ಲಯರೂಪ ನಿವೃತ್ತಿ ಆಗ್ಯದ. ಹಂಗಾರೆ ಬ್ರಹ್ಮಜ್ಞಾನಿಗಳಿಗೆ ಕನಸ ಬೀಳಬಾರ್ದಲ್ರಿ ಅಂತಾರೆ. ಮತ್ತೆ ಹಿಂದೆ ಹೌದಲ್ರಿ. ಮತ್ತು ಬ್ರಹ್ಮಜ್ಞಾನಿಗಳಿಗೆ ಮತ್ತು ಅವ್ರದ್ದು ಅಜ್ಞಾನ ನಾಶ ಆಗೈತಲ್ಲ, ಎಲ್ಲಿದು ಬರ್ತದ ಕನಸ ಅಲ್ರಿ. ವಿರುದ್ಧ ಜ್ಞಾನದ ಈ ಎಚ್ಚರಕ್ಕೆ ಬಂದವ್ರಿಗೆಲ್ಲ ಆತ್ಮಜ್ಞಾನ ಆಕತ್ತೇನ? ಸ್ವಪ್ನದ ಎಲ್ಲರೂ ಎಚ್ಚರ ಹಾಕಾರಲ್ಲ, ಆತ್ಮಜ್ಞಾನ ಆಗೇ ಎಚ್ಚರ ಹಾಕಾರೇನು? ಇಲ್ಲ. ಹಾಗಾದ್ರೆ ಏನು ಹೊತ್ತದು ಸರ್ಪ? ಆ ಸ್ವಪ್ನ ಎಲ್ಲಿ ಹೊತ್ತು? ಕಾರಣದೊಳಗೆ ಲಯ ಆಗಿತ್ತು. ಯಾವುದರಿಂದ ಬಂದಿತ್ತು? ಅಜ್ಞಾನದಿಂದ ಬಂದಿತ್ತು, ಹೌದಲ್ರಿ? ಸ್ವಪ್ನ ಅಜ್ಞಾನದಲ್ಲೇ. ಅದಕ್ಕೆ ನಿಮಿತ್ತ ಕಾರಣ ಏನು? ವಿರುದ್ಧವಾದ ಜಾಗೃತಿನ ಜ್ಞಾನ ಅಲ್ರಿ. ಜಾಗೃತಿನ ಜ್ಞಾನ. ಜಾಗೃತಿಗೆ ಭೋಗ ಕೊಡ್ತಕ್ಕಂಥ ಕರ್ಮಗಳು ಹಿಮ್ಮುಖ ಆದಾಗ ಸ್ವಪ್ನ ಆಕತಿ, ಹೌದಲ್ಲ? ಮತ್ತು ಜಾಗೃತಿನ ಭೋಗ ಕೊಡ್ತಕ್ಕಂಥ ಕರ್ಮಗಳು ಹಿಮ್ಮುಖ ಆದಾಗ ಸ್ವಪ್ನ ಬರ್ತೈತಿ. ಅಲ್ಲಿ ತಕ್ಕ ಸ್ವಪ್ನ ಬರಂಗೇ ಇಲ್ಲ. ಅದು ನಿದ್ದೆ ಹತ್ತು ತಕ್ಕ ಸ್ವಪ್ನ ಬೀಳಂಗೇ ಇಲ್ರಿ, ಅಲ್ರಿ. ಆದ್ದರಿಂದ ಅಲ್ಲಿ ಏನಾಗೈತಿ? ಜಾಗೃತಿನ ಭೋಗ ಕೊಡ್ತಕ್ಕಂಥ ಕರ್ಮ ಹಿಮ್ಮುಖ ಆಗ್ಯಾವ. ಅವು ಯಾವಾಗ ಸಮ್ಮುಖ ಆದವಲ್ಲ ಕನಸು ಹೋತು. ಯಾವ ನಿಮಿತ್ತದಿಂದ? ಜಾಗೃತಿನ ಭೋಗ ಕೊಡ್ತಕ್ಕಂಥ ಕರ್ಮಗಳು ಏನು ಪ್ರವೃತ್ತಿ ಆದ ಕೂಡಲೇ ಸ್ವಪ್ನ ಹೋತು. ಸ್ವಪ್ನ ಹೋಗ್ಬೇಕಾದ್ರೆ ಇಲ್ಲಿ ಸಾಕ್ಷಿ ಚೇತನ ಜ್ಞಾನ ಇರಬೇಕು ಅಂತ ನೇಮ ಇಲ್ಲ. ಯಾವುದಲ್ಲಿ? ಲಯರೂಪ ನಿವೃತ್ತಿ ಅದ. ಸ್ವಪ್ನ ಲಯ ಆಕತಿ ಅಲ್ರಿ. ಆದ್ದರಿಂದ ಇಲ್ಲಿ ಇಷ್ಟೇ ತಿಳ್ಬೇಕಾಗೈತಲ್ಲ, ಸಾಕ್ಷಿ ಜ್ಞಾನವಿಲ್ಲದೆ ಜಾಗರಕ್ಕೆ ಬರುತ್ತಾನೆ ಜೀವ. ಕಾರಣ ಏನು ಅಂದ್ರೆ ಸ್ವಪ್ನಕ್ಕೆ ವಿರುದ್ಧವಾದ ಜಾಗೃತಿನ ಜ್ಞಾನವೇ ಅದಕ್ಕೆ ಅಲ್ರಿ. ಸ್ವಪ್ನ ಅದು ವಿರುದ್ಧ ಆಗಿರ್ತಕ್ಕಂಥ ಜ್ಞಾನವೇ ನಾ ಹೇಳಕತ್ತೇನೆ. ಇಲ್ಲಿ ಇಲ್ಲಿ ಇಲ್ಲದು
ಇಲ್ಲಿಲ್ಲ. ಪರಂತು ನಾವು ಶಂಕ ಮಾಡ್ಕೊಂಡೇನಿ, ಅದಕ್ಕೆ ಉತ್ತರ ಮಾಡಿದ್ದೀನಿ, ಮತ್ತೇನಿಲ್ಲ ಇದು. ಅಲ್ರಿ, ಅಲ್ಲ ಎಚ್ಚರ ಆದವ್ರಿಗೆಲ್ಲ ಬ್ರಹ್ಮಜ್ಞಾನ ಆಗೈತೇನು ರೀ? ಆತ್ಮಜ್ಞಾನ ಆಕತ್ತೇನು? ಇಲ್ಲ. ನಿಮ್ಮ ನೇಮ್ ಏನದ? ಅಧಿಷ್ಠಾನ ಜ್ಞಾನ ಆಗಲಾರ್ದನ ಕಲ್ಪಿತ ನಿವೃತ್ತಿ ಆಗಂಗಿಲ್ಲ. ನಿಮ್ಮ ನೇಮ್ ಅದ. ನಿಮ್ಮ ನೇಮವನ್ನು ನೀವು ಮುರಿತಿರಲ್ಲ ಅಂದ್ರೆ ತಮ್ಮ, ನಾವು ಹಿಂದೆ ಹೇಳಿದ್ದೀವಿ ನಿವೃತ್ತಿ ಎರಡು ಪ್ರಕಾರದ. ಒಂದು ಅತ್ಯಂತ ನಿವೃತ್ತಿ, ಕಾರಣ ಸಹಿತ ಕಾರ್ಯದ ನಿವೃತ್ತಿ. ಒಂದು ಲಯರೂಪ ನಿವೃತ್ತಿ ಅಲ್ರಿ, ಅದು ಲಯ ಆಗ್ಯದ. ಯಾವುದು? ಹ್ಯಾಂಗ ನಿದ್ದೆಯೊಳಗೆ ಎಲ್ಲ ಜಗತ್ತು ಲಯ ಆಗೈತಿ. ಹೇಳ್ತೇನೇನು? ನಿದ್ದೆ ಹೇಳ್ತಿದ್ದಾಳೋ, ಮಕ್ಕಳದಾನೋ, ಹೊಲ ಆಯ್ತೋ, ಮನೆ ಐತೋ, ಏನಿಲ್ಲ. ಎಲ್ಲಿ ಹೋಗ್ತದ ಜಗತ್ತ? ಎಲ್ಲಿ ಹೋಗ್ತ? ಲಯ ಆಯ್ತು. ಎಲ್ಲಿ? ಅವಿದ್ಯ. ಆ ಜಗತ್ತು ಇಲ್ಲಿ ಎದ್ರಾಗಿಂದ ಬಂದಿತ್ತು? ಅವಿದ್ಯಾದಿಂದ ಬಂದಿತ್ತು. ಈಗೇನಾಯ್ತಿ? ಅವಿದ್ಯೊಳಗೆ ಲಯ ಆತು. ಇಷ್ಟೇ ಲಯರೂಪ ನಿವೃತ್ತಿ. ಅದಕ್ಕೆ ಅಧಿಷ್ಠಾನದ ಜ್ಞಾನದ ಅವಶ್ಯಕತೆ ಇಲ್ಲ. ಎಲ್ಲಿ ಲಯರೂಪ ನಿವೃತ್ತಿ ಆಕತಿ, ಅಧಿಷ್ಠಾನ ಜ್ಞಾನದ ಅವಶ್ಯಕತೆ ಇಲ್ಲ. ಆದ್ದರಿಂದ ಇಲ್ಲಿ ಟೀಕಾ ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದೃಷ್ಟ. ಸಾಕ್ಷಿ ದೃಷ್ಟ ಯಾರ್ದಾರಲ್ಲೇ? ದೃಷ್ಟ ಯಾರ್ದಾರು? ಸಾಕ್ಷಿ ಅದಾನ ಅಲ್ರಿ. ಅವ ಅಧಿಷ್ಠಾನನು ಅವನೇ ಅದಾನು. ಸ್ವಪ್ನಕ್ಕೆ ಅಧಿಷ್ಠಾನ ತಾನೇ ಅದಾನ, ಮತ್ತು ಸ್ವಪ್ನ ದೃಷ್ಟನೂ ತಾನೇ. ಹಾಗೆ ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಿದ್ದು, ಈ ಜಗತ್ತಿಗೆ ಆತ್ಮನೇ ಅಧಿಷ್ಠಾನ ಇದ್ದು ಅವನು ದೃಷ್ಟ ಆಗಿರುತ್ತಾನೆ. ಅವನೇ ದೃಷ್ಟ ಆಗಿರುತ್ತಾನೆ. ದೃಷ್ಟ ಬ್ಯಾರೆದವ ಇಲ್ಲಿ ಇಲ್ಲಪ್ಪ. ಅದರ ಶಂಕಾ ಸಮಾಧಾನಗಳನ್ನು ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನವು ರಜ್ಜು ಎಂದು ಗ್ರಹಿಸಿ ಹೇಳಿರುತ್ತಾರೆ. ನೀವೇ ಕಳ್ಕೊತಿಲ್ಲ ಅಂದ್ರೆ ಹಂಗಲ್ಲ. ನಾವು ಸ್ಥೂಲ ದೃಷ್ಟಿಯಿಂದ ಏನು ಹೇಳಿದೆವು? ರಜ್ಜು ಅಧಿಷ್ಠಾನ ಅಂತ ಹೇಳಿದ್ದೀವಿ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಿದ್ದು ಅದುವೇ ದೃಷ್ಟ ಆಗಿರ್ತದೆ. ಆದ್ದರಿಂದ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ, ಅಧಿಷ್ಠಾನವೇ ದೃಷ್ಟ. ಈ ರೀತಿಯಾಗಿ ಅವನಿಗೆ ಉತ್ತರವನ್ನು ಕೊಟ್ಟದ್ದಾತು. ಈಗ ಮತ್ತೊಂದು ಸಂಶಯ ಏನದ? ಅವ ಮಿಥ್ಯಾ ಸಂಸಾರ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ ಅಂತ ಗುರುಗಳು ತಮ್ಮ ಅದು ಮಿಥ್ಯಾ ಅಂತ ನಿಶ್ಚಯ ಐತಿಲ್ಲ. ಆ ಮಿಥ್ಯಾದ ನಿವೃತ್ತಿ ಯಾಕೆ ಮಾಡಬೇಕು? ಅದು ಮಿಥ್ಯಾ ಅದ. ಸತ್ಯ ಇದ್ರೆ ನಿವೃತ್ತಿ ಮಾಡಬೇಕಾಗಿತ್ತು. ಅದು ಮಿಥ್ಯಾ ಅದ. ಆ ನಿವೃತ್ತಿದು ಸಂಭವಿಸುವುದಿಲ್ಲ ತಮ್ಮ. ಜಾದು ಹೇ ಶಿಷ್ಯನೇ ಟೀಕಾ, ಈ ರೀತಿಯಿಂದ ನಿನ್ನಲ್ಲಿ ಸಂಸಾರ ರೂಪ ದುಃಖವು ಮಿಥ್ಯವಾಗಿ ಭ್ರಾಂತಿಯಿಂದ ತೋರುತ್ತದೆ ಅಲ್ರಿ. ಈ ರೀತಿ ನಿನ್ನಲ್ಲಿ ಸಂಸಾರ ರೂಪ ದುಃಖವು ಮಿಥ್ಯವಾಗಿ ಭ್ರಾಂತಿಯಿಂದ ತೋರುತ್ತದೆ ಅಲ್ಲ. ಆ ಮಿಥ್ಯದ ನಿವೃತ್ತಿಯ ಇಚ್ಛೆಯು ಸಂಭವಿಸೋದಿಲ್ಲ. ಯಾವುದು ಸುಳ್ಳತ್ತೋ ಅದರ ನಿವೃತ್ತಿ ಯಾಕೆ ಮಾಡ್ತೀರಿ? ಅದು ಇಲ್ಲ ಇಲ್ಲ ಅಲ್ಲ. ಅಜಾತವಾದ ದೃಷ್ಟಿಯಿಂದ ಇಲ್ಲವೇ ಇಲ್ಲ, ಮತ್ತೊಂದು ಇಲ್ಲವ. ಆದ್ದರಿಂದ ದೃಷ್ಟಾಂತ ಕೊಡ್ತಾನವ ಶಿಷ್ಯ ನಮ್ಮ ಪರವಾಗಿ. ಏನು ದೃಷ್ಟಾಂತ ಕೊಡ್ತಾನ ನೋಡ್ರಿ. ಜಾದೂಗಾರನೊಬ್ಬನು ಯಾವನೋ ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾ ಶತ್ರುವನ್ನು ನಿರ್ಮಿಸಿ ತೋರಿಸುತ್ತಾನೆ. ಅದು ದೃಷ್ಟಾಂತ ಕೊಡ್ತಾರೆ ಗುರುಗಳು. ನೋಡಪ್ಪ, ಮಿಥ್ಯಾ ಇದ್ದದ್ದನ್ನು ನಿವೃತ್ತಿ ಮಾಡ್ಲಾಕ ಅಪೇಕ್ಷೆ ಮಾಡಬಾರ್ದು. ಹ್ಯಾಂಗೆ ಅಂತ್ಕರ ಜಾದೂಗಾರ ಏನು ಮಾಡ್ತಾನ? ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾಶತ್ರುವನ್ನು ನಿರ್ಮಿಸಿ ತೋರಿಸುತ್ತಾನೆ. ಜಾದೂಗಾರ ತೋರಿಸೋದೆಲ್ಲ ಮಿಥ್ಯಾನೋ ಸತ್ಯವೋದು? ಮತ್ತು ಕಬ್ರಿಕಟ್ಟು ನೋಡ್ತಾರಲ್ಲ, ನೋಡ್ತಾರಿಲ್ಲೋ? ಜಾದೂಗಾರ ತೋರಿಸೋದೆಲ್ಲ ಅಲ್ಲ. ದುಡ್ಡು ಹಳ ತಗೋತಾನ, ರೊಕ್ಕ ರೂಪಾಯಿ ಮಾಡಿ ಒಗಿತಾನೆ. ಹಳ ತಗೋತಾನೆ, ರೂಪಾಯಿ ಮಾಡಿ ಒಗಿತಾನೆ. ಆ ರೂಪಾಯಿಗಳು ಎಲ್ಲಿಂದ ಬಂದು? ಅವು ಜಾದುವಿಂದ ನಿರ್ಮಿತವಾದದ್ದು. ಅವು ಕರೆನೋ ಸುಳ್ಳು? ಆ ರೂಪಾಯಿಗಳು ನಿಮ್ಮ ಕಿಶೆದನು ನೋಡ್ರಿ. ನಿಮ್ಮ ಕಿಶೆದನು ಯಾಕೆ ಖರೆ ಅಂದ್ರಿ? ಅದಕ್ಕೆ ಸುಳ್ಳು ಅಂದ್ರಿ? ಅದು ಮೊದಲು ಇದ್ದಿದ್ದಿಲ್ಲ ಆ ರೊಕ್ಕ. ನಂತರದಲ್ಲೂ
ಹೊಟ್ಟಿ ಮೇಲೆ ಕಾಲು ಕೊಡಬೇಡ್ರಿ ಹೋಗ್ಬೇಡ್ರಿ ಅತಾನವ. ನಿಮ್ಮ ಕಿಶದಾಗಿನ ಒಗಿರಿ, ಅವು ಕರೆ ಅದಾವ ಇವು ಸುಳ್ಳು ಅದಾವ ಅವು ಹೇಳ್ತಾನವ. ಹೌದಲ್ಲ? ಹಂಗೆ ಸ್ವಪ್ನ ಅನ್ನೋದು ಹೆಂಗದ ಅಂತ ಕೇಳಿದ್ರೆ ಅದು ಮಿಥ್ಯ ಅದ. ಅದು ಹೆಂಗೆ ಅಂದ್ರೆ ಜಾದೂಗಾರ ಒಬ್ಬ ಮನುಷ್ಯನ ಎಬ್ಬಿಸಿದ್ನಿ ಅಂತ ಹೇಳಿದ. ನೋಡಪ್ಪ ನಿನ್ನ ಶತ್ರು ನೋಡಿವ ಮಂತ್ರದಲ್ಲಿ ಒಂದು ಶತ್ರುನ ಮಾಡಿ ತೋರಿಸಿದ. ಆ ಪುರುಷನು ಮಿಥ್ಯಾ ಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನ ಹೇಗೆ ಮಾಡುವುದಿಲ್ಲವೋ ಅಲ್ಲ, ತನ್ನ ಎದುರಿಗಿಂದ ಅದ ಮಿಥ್ಯಾ ಒಬ್ಬ ಶತ್ರುನ ತಯಾರು ಮಾಡಿ ತೋರಿಸ್ಯಾನವ. ಅವನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ ಏನವ, ಯಾಕೆ ಅದು ಮಿಥ್ಯಾ ಅದ, ಮಂತ್ರದಿಂದ ಉತ್ಪತ್ತಿಯಾಗ್ಯಾನವ, ಮಿಥ್ಯಾ ಅದ. ಆದ್ದರಿಂದ ಅದರಂತೆ ಹಾಗೆ ಮಿಥ್ಯಾ ಸಂಸಾರವನ್ನು ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಸಂಭವಿಸುವುದಿಲ್ಲ. ಶಿಷ್ಯನೇ, ಅದು ಮಿಥ್ಯಾ ತಿಳ್ಕೊಂಡು ಬಿಡು ಅಲ್ಲ, ಮಿಥ್ಯಾತೆ ತಿಳ್ಕೊಂಡು ಬಿಡು. ಸತ್ಯ ತಿಳಿದಿರುವುದರಿಂದ ಇಷ್ಟು ಭ್ರಾಂತಿ ಆಗಿತ್ತು, ಮತ್ತೇನಿಲ್ಲದು. ಜಗತ್ತನ್ನು ಸತ್ಯ ಅಂತ ತಿಳಿದುಕೊಳ್ಳುವುದರಿಂದ ಏನಾಗ್ಯದ, ದುಃಖ ಆಗ್ಯದ ಅಲ್ರಿ. ಸತ್ಯ ಅಂತ ತಿಳ್ಕೊಳ್ತೀವಿ ನಾವು, ಅದು ಮಿಥ್ಯ ಅದ. ಈಗ ಮೃಗಜಲದ ನೀರು ಹರಿತದಪ್ಪ, ಮೃಗಗಳು ಓಡ್ತಾವೆ, ಆ ಮೃಗಗಳಿಗೂ ಜಲದಂತೆ ಕಾಣ್ತದ, ಮನುಷ್ಯರಿಗೂ ಜಲದಂತೆ ಕಾಣ್ತದ. ಮನುಷ್ಯರೇನ್ರೆ ಕೊಡ ತೊಗೊಂಡು ಅದು ತುಂಬ್ಕೊಂಡು ಬರ್ತಂತ ಅದು ಯಾರು ಓಡ್ಯಾರನು ಕಾಣಿಸೋರ ವ್ಯತ್ಯಾಸ ಐತೇನೋ ಇಲ್ಲ. ಆದ್ರೆ ಶಿಗ್ರಿ ಯಾಕೆ ಓಡ್ತದೆ ಅಂದ್ಕರೆ ಅದು ಸತ್ಯ ಅಂತ ತಿಳ್ಕೊಂಡದ ಅಲ್ರಿ. ಅದು ಸತ್ಯ, ನೀರು ಸತ್ಯ ಐತಿ ಅಂತ ತಿಳ್ಕೊಂಡು ಓಡ್ತದ. ಯಾರು ಮೃಗಜಲದ ನೀರನ್ನು ಕುಡಿದು ತೃಪ್ತಿ ಆಗಿಲ್ಲ, ಹೌದಲ್ರಿ. ಹಂಗೆ ಸಂಸಾರ ಏನದ ಅಂತ ಕೇರ ಮೃಗಜಲ ಇದ್ದಂಗದ, ಕಾಣ್ತದ ಅಲ್ರಿ. ಅದು ಮುಂದೆ ಮದುವೆ ಆದ್ರಿಂದ ಸುಖ ಆಕತಿ, ಮಕ್ಕಳಾದ್ರಿಂದ ಸುಖ ಆಕತಿ, ಮುಂದೆ ಹಂಗೆ. ಅದು ಕುದುರೆ ಓಡುವಲ್ದಾಗಿತ್ತು ಅಂತ ಅದಕ್ಕೇನು ಮಾಡಿದ, ಕುದುರೆ ಓಡುವಲ್ದ್ರಿ ಅನ್ನ ಒಂದು ಗಜ್ರಿ ತೊಗೊಂಡು ಬಂದವ, ಗಜ್ರಿ ತಂದ, ಒಂದು ಮಾರು ಬಡಗಿ ತೊಗೊಂಡ, ಆ ಬಡಗಿ ತುದಿ ಗಜ್ರಿ ಕಟ್ಟಿದ, ಕುದುರೆ ಮೇಲೆ ಕೂತು ಹಿಡ್ದ. ಕುದುರೆಗೆ ಒಂದಕ್ಕೇನ ಗಜ್ರಿ ಅದನ್ನ ತಿನ್ಬೇಕಂತ ಓಡ್ತದೆ. ಅದು ಗಜ್ರಿ ಸಿಗಂಗಿಲ್ಲ, ಓಡೋದು ಬಿಡಂಗಿಲ್ಲ, ಸುಖ ಸಿಗಂಗಿಲ್ಲ, ಸಂಸಾರ ಓಡೋದು ಬಿಡಂಗಿಲ್ಲ, ಹೌದಲ್ರಿ. ಗಜ್ರಿ ತಿನ್ನಕ್ಕೆ ಓಡಕ್ಕೆ ಹತ್ತೈತಿಲ್ಲ ಅದು ಕುದುರೆ ಅಲ್ರಿ. ಸಿಗ್ತಾನೆ ಅಂತಾರೆ ಕುದುರೆಗೆ. ಒಂದಿಗೇನು ಅದು ಎಷ್ಟು ಓಡ್ತಂತ ಅಷ್ಟು ಒಂದಿಗೇನು ಮುಂದೆ ಇರ್ತೈತಿ ಗಜ್ರಿ. ಹಂಗೆ ಸುಖ ಮುಂದೆ ಇಲ್ಲೇ ಐತಿ. ಮದುವೆ ಆದ ಕೂಡಲೇ ಆರಾಮ ಆಕತಿ, ದುಃಖ ಶುರು ಆತ ಅಲ್ಲಿಗೆ, ಹೌದಲ್ರಿ. ಆರಂಭ ಆತದು, ಅಲ್ಲಿ ಮುಗಿತ ತಿಳ್ಕೊತಾನೆ. ಎಲ್ಲಿ ಆರಂಭ ಆತು ಅಲ್ಲಿ ಮುಗಿತ ತಿಳ್ಕೊತಾನ ಅಲ್ರಿ. ಆದ್ದರಿಂದ ಇದು ಜಾದೂಗಾರ ಮಾಡಿರ್ತಕ್ಕಂಥ ಶತ್ರುನ ಕೊಲ್ಲಕ್ಕೆ ಹೆಂಗೆ ಪ್ರಯತ್ನ ಮಾಡೋದಿಲ್ಲವೋ, ಈ ಅವಿದ್ಯೆಯನ್ನು ಜಾದೂಗಾರ ನಿರ್ಮಾಣ ಮಾಡ್ಯಾನ ಜಗತ್ತನ್ನು, ಹೌದಲ್ರಿ. ಮತ್ತು ಇನ್ನೊಂದು ಪಂಚದಶಿಯೊಳಗೆ ಇನ್ನೊಂದು ಮಾತು ಬರ್ತದೆ. ಈ ಸಂಸಾರ ಮತ್ತು ಸೃಷ್ಟಿ ಪಂಚದಶಿಕಾರ ಭಾಳ ಚಂದ ಹೇಳ್ತಾರೆ. ಸಂಸಾರ ಬೇರೆ, ಸೃಷ್ಟಿ ಬೇರೆ ಏನ್ರಿ. ಸಂಸಾರ ಜೀವ ನಿರ್ಮಿತ, ಸೃಷ್ಟಿ ದೇವ ನಿರ್ಮಿತ. ಸಂಸಾರ ಜೀವ ನಿರ್ಮಿತ, ಸೃಷ್ಟಿ ದೇವ ನಿರ್ಮಿತ. ಪರಮಾತ್ಮ ಗಂಡ ಹೆಣ್ಣ ಮಾಡ್ಯಾನ, ಕಲ್ಲ ಮಣ್ಣ ಮಾಡ್ಯಾನ. ಗಂಡ ಹೆಣ್ಣ ಪರಮಾತ್ಮ, ಗಂಡ ಹೆಂಡತಿ ಯಾರು ಮಾಡಿದ್ರು? ಕಲ್ಲೇ ಶುರುವಾತು ನೋಡಿ. ಈ ತಾನ ನಿರ್ಮಾಣ ಮಾಡ್ಯಾನ ಇದನ್ನು, ಜೀವನೇ ಯಾವುದನ್ನು? ಸಂಸಾರವನ್ನು. ಅವನು ಸೃಷ್ಟಿ ಮಾಡ್ಯಾನ, ಇವನು ಸಂಸಾರ ಮಾಡ್ಯಾನ. ಸೃಷ್ಟಿಗೆ ಸಂಸಾರಗೆ ವ್ಯತ್ಯಾಸ ಆಕೈತಿ ನೋಡ್ರಿ. ಸೃಷ್ಟಿ ಬೇರೆ, ಸಂಸಾರ ಜೀವ ನಿರ್ಮಿತ, ಸೃಷ್ಟಿ ದೇವ ನಿರ್ಮಿತ. ದೇವ ನಿರ್ಮಿತ ವಸ್ತು ಯಾರಿಗೂ ದುಃಖ ಎಂದೂ ಕೊಡಂಗಿಲ್ಲ. ಸಾಧ್ಯತೆ ಏನ್ರಿ? ಇಲ್ಲ. ಆದ್ದರಿಂದ ಮನುಷ್ಯ ಏನು ಮಾಡ್ಯಾನ ಅಂತ ತಾನೇ ನಿರ್ಮಾಣ ಮಾಡ್ಯಾನ ಸಂಸಾರವನ್ನು, ತನ್ನ ಅಜ್ಞಾನದಿಂದ ನಿರ್ಮಾಣ ಮಾಡ್ಯಾನ. ಅದ್ರಾಗ ಓಡಾಕತ್ಯಾನ, ಓಡತ್ತಾರ ಅಲ್ರಿ. ಹಾಗೆ ತಮ್ಮ ಅದು ಮಿಥ್ಯ ಅದ, ಅದನ್ನು ನಿವೃತ್ತಿ ಮಾಡಿಕೊಳ್ಳು ಇಚ್ಛಾ ಸಂಭವಿಸುವುದಿಲ್ಲ ಅಲ್ಲ. ಇನ್ನು ಪ್ರಶ್ನೆ ಅದ ಮತ್ತು
ಅವ ಹಂಗೆ ಬೆನ್ನು ಹತ್ತಾನ. ನಮ್ಮ ಪಾರ್ಟಿ ಅದು. ಶಿಷ್ಯ ನಮ್ಮ ಪರವಾಗಿ ಅಲ್ಲಿ ಪ್ರಶ್ನೆ ಮಾಡ್ತಾನವ. ಜನ್ಮಾಧಿಕ ಸಂಸಾರವು ದುಃಖಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಅದರ ನಿವೃತ್ತಿ ಉಪಾಯವನ್ನು ತಿಳಿಸಿರಿ. ನೋಡ್ರಿ, ಅದು ದುಃಖಕ್ಕೆ ಕಾರಣ ಅದ. ನೀವೆಲ್ಲ ಸುಳ್ಳು ಸುಳ್ಳು ಅಂತೀರಿ ಖರೆ. ಸುಳ್ಳು ಹಾವ ಚಡ್ಡಿ ತೋಸೈತಿಲ್ರಿ, ಭಯಪಟ್ಟ ಆಗೈತಿ ಇಲ್ಲ? ಹಾಂ, ಸುಳ್ಳು ಸ್ವಪ್ನ ಹಾಸಿಗೆ ತೋರಿಸ್ತಾವಿಲ್ಲ. ಸುಳ್ಳು ಸ್ವಪ್ನನು ದೊಡ್ಡ ದೊಡ್ಡ ಹೊಲಿನು ದೇವು ಬಂದು ಎದೆ ಮೇಲೆ ಕುತ್ತಿಗೆ ಹಿಚ್ಕಿದಂಗೆ ಆದಾಗ ಹಾಸಿಗೆ ತೋದೇ ಇರ್ತೈತಿ. ಸ್ವಪ್ನ ಕರೆನೋ ಸುಳ್ಳು ದುಃಖ ಕೊಟ್ಟತಿ ಇಲ್ಲ? ಮಿಥ್ಯಾ ದುಃಖ ಕೊಡೋದಿಲ್ಲ ಅಂತಂತೀರಿ. ನನಗೆ ಅನುಭವದ ಅಂತ ನಾವು ಹುಡುಗ ಶಿಷ್ಯ. ಸಂಸಾರ ನನಗೆ ದುಃಖವನ್ನು ಕೊಡಾಕತ್ತೈತಿ, ನೀವು ಮಿಥ್ಯಾ ಆತಿ, ಅದು ನಿವೃತ್ತಿ ಮಾಡಬೇಡ್ರಿ ಅಂತೀರಲ್ಲ ಖರೆ. ಇದು ನನಗೆ ಕಾಡಾಕತ್ತೈತಿ. ಇದು ದುಃಖ ಪ್ರತ್ಯಕ್ಷವಾಗಿ ತೋರಾಕತ್ತೈತಿ. ನಿಮ್ಮ ಆತ್ಮ ಪ್ರತ್ಯಕ್ಷ ತೋರುವಲ್ಲ ನಮಗೆ, ಹೌದಲ್ರಿ? ಮತ್ತು ನಿಮ್ಮ ಆತ್ಮ ಪ್ರತ್ಯಕ್ಷ ತೋರುವಲ್ಲ. ಈ ಜಗತ್ತ ನಮ್ಮ ಶಾಂತ ಅನ್ನೋತಿರು ಸಹಜಾನ ಅಂದ್ರೆ ಇದು ಎಲ್ಲ ಖರೆ ಕಾಣಿಸ್ತದೆ, ಇದು ಹೆಂಗೆ ಸುಳ್ಳು ಆಕತಿ ಅಂತಿದ್ರು ಅವ್ರು. 5 ಇಂದ್ರಿಯಗಳ ವಿಷಯವಾಗುವುದು ಯಾವುದು? ಅದ ಪ್ರಪಂಚ, ಅದ ಸಂಸಾರ, ಹೌದಲ್ರಿ? ಮತ್ತು ನೋಡುವುದು, ಕೇಳೋದು, ಮುಟ್ಟುವುದು, ಮೂಸಿಸುವುದು, ಅದಲ್ಲ ಸಂಸಾರ ಅಂದ್ರೆ ಮತ್ತೆ ಎಲ್ಲಿದೆ ಅಲ್ಲ? ಅದರಿಂದ ಅದು ಕಾಣಿಸ್ತದ, ಅದಕ್ಕೆ ನನಗೆ ಭಯ ಆಗ್ಯದ, ಅದು ದುಃಖ, ಅದರೊಳಗೆ ನಾನು ಅನುಭವ ಮಾಡಾಕತ್ತೇನೆ. ಅದಕ್ಕೋಸ್ಕರ ಅದು ನಿವೃತ್ತಿ ಉಪಾಯವನ್ನು ಹೇಳ್ರಿ ಅಂತ ನಾವು ಕೆಳಗೆ ಟೀಕಾ ಬರೀ. ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಹೇ ಸದ್ಗುರುದೇವ, ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಹೇ ಸದ್ಗುರುದೇವ, ನೀನು ಯಾವ ಜಗತ್ತು ನಿನ್ನಲ್ಲಿ ಮಿಥ್ಯ ರೂಪದಿಂದಿರುತ್ತದೆ ಹೊರತು ಸತ್ಯದಿಂದ ಇರುವುದಿಲ್ಲ. ನಿನ್ನಲ್ಲಿ ಜಗತ್ತು ಮಿಥ್ಯವಾಗೈತೆ ಹೊರತು ಸತ್ಯವಾಗಿಲ್ಲ ಅಂತ ನೀವು ಹೇಳಿದ್ರಿ ಖರೆ. ಆದರೆ ತಮ್ಮಿಂದ ಹೇಳ್ಬಿಟ್ರು ಈ ಮಾತು ಯದ್ಯಪಿ ಸತ್ಯವಿದೆ. ಯದ್ಯಪಿ ಸತ್ಯವಿದೆ ಅಂದ್ರೆ ಏನು? ಅರ್ಧ ಒಪ್ಪಿಕೊಂಡ, ನೀವು ಪೂರ್ವ ಒಪ್ಕೊಂಡಿಲ್ಲ. ಯದ್ಯಪಿ ಅದು ಸುಳ್ಳನ್ನು ಪೂರ್ವ ಒಪ್ಕೊಂಡಿಲ್ಲ ಅವ. ಯದ್ಯಪಿ ಸತ್ಯವಿದೆ ಅಂದ ಅರ್ಥ ಅನಿಸ್ತದ. ಆದರೆ ಅದಕ್ಕಾದರೂ ಹೇ ಭಗವಾನ್, ಮಿಥ್ಯಾರೂಪದಿಂದಲಾದರೂ ತೋರುತ್ತಿರುವ ಮರಣವೇ ಮೊದಲಾದ ದೊಡ್ಡ ಭಯ ಯಾವುದು? ಮರಣ. ನೋಡ್ರಿ, ದೊಡ್ಡ ಭಯ ಯಾವುದು ರೀ? ನೆನಪಾದ್ರೆ ಇದು ಭಗ್ಗತದ್ರಿ. ಹಾರ್ಟಾಗಿ ಸಾತ್ರ ಅಲ್ರಿ. ಅದು ಈಗೇನು ಭಾಳ ದೊಡ್ಡ ಅದಾವ, ಏನು ಭಾಷೆಗೆ ಉಳ್ಳಾಡ್ದಿಲ್ಲ, ಏನಿಲ್ಲ. ಹಾರ್ಟ್ ಅಂದ್ರೆ ಖಲಾಸ್, ಚಿಮಣಿ ಯಾರು ಹೋತು, ದೀಪ ಆರಿತು ಅಲ್ರಿ. ಉರಿತಿತ್ತ ಎಲ್ಲಿ ತಕ? ಎಣ್ಣೆ ಇರೋ ತನಕ. ಆಯುಷ್ ಇರ್ತಕ ಉರಿತೈತಿ. ಆಯುಷ್ ಅದರಿಂದ ಹೋಗ್ತೈತಿ ಮತ್ತೇನು. ಹಾಗೆ ಇಲ್ಲಿ ಏನಂತಾನ? ಆದಾಗ್ಯಾದರೂ ಹೇ ಭಗವನ್, ಮಿಥ್ಯಾರೂಪದಿಂದಾದರೂ ತೋರುತ್ತಿರುವ ಮರಣವೇ ಮೊದಲಾದ ಸಂಸಾರವು. ಜನನ ಮರಣ ನನಗೆ ತೋರಕ್ಕೆ ಹತ್ಯಾವಲ್ಲ, ಅವು ಸಂಸಾರ ದುಃಖ ರೂಪ ಅದ ಅನ್ನೋದು ನನಗೆ ಅನುಭವ ಅದ. ನಾನು ಅನುಭವ ಸುಳ್ಳು ಆಕತ್ತೆ ಅದು? ನೋಡ್ರಿ, ಅನುಭವ 2 ಪ್ರಕಾರ ಅದಾವ. ಇದು ಮಿಥ್ಯಾನುಭವ, ಇದು ಸತ್ಯಾನುಭವವೆಂದು ವಾದವಿ ಬೋಧಿಪನೆ ಸದ್ಗುರು ಅದಲ್ರಿ. ಸದ್ಗುರು ಅಂದ್ರೆ ಏನು? ಕ್ಯಾವಿ ಬಟ್ಟೆ ಹಾಕವ, ಗಡ್ಡ ಬಿಟ್ಟವ, ತುರ್ಬ ಕಟ್ಟವ, ಹಿಂಗೇನಿಲ್ಲದ ಅಲ್ಲಿ, ಅದು ಹೇಳಿಲ್ಲ ಅವರು. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ವಾದವಿ ಚೆನ್ನಾಗಿ ತಮ್ಮ ಇದು ಸತ್ಯದ ಅನುಭವ, ಇದು ಮಿಥ್ಯದ ಅನುಭವ. ಶಿವಪುತ್ರಪ್ಪರು ಅದಕ್ಕೆ ಸುಂದರ ದೃಷ್ಟಾಂತ ಕೊಡ್ತಾರೆ. ಅನುಭವ 2 ಹೆಂಗದಾವು? ಅನುಭವ 2 ಹೆಂಗದಾವ? ರಜ್ಜುನಲ್ಲಿ ಸರ್ಪ ತೋರಿತು, ಅಯ್ಯೋ ಸರ್ಪ 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 ಅಂದು ಚೀರಿ ಆಡಿದ ಅಲ್ರಿ. ಅದು ಯಾವ ಬ್ಯಾಟ್ರಿ ತಂದು ಹಿಡ್ದ. ಆಗೈತಪ್ಪ ಅಂದ. ಮನುಷ್ಯ ಒಬ್ಬನೇ ಅನುಭವ ಅದಲ್ರಿ. ಒಂದು ಸರ್ಪದ ಅನುಭವ, ಒಂದು ಹಗ್ಗದ ಅನುಭವ, ಹೌದಲ್ಲ? 2 ಅದ ಇಲ್ಲ? ಶಿಷ್ಯನ ಅನುಭವ, ಮಿಥ್ಯಾ ಅನುಭವ. ಈಗ ರಜ್ಜಿನಲ್ಲಿ ಸರ್ಪ ತೋರಿದಾಗ ಸರ್ಪ ಅಂತ ಭಯ ಆಗೈತಿ ಇಲ್ಲ?
ಸರ್ಪ ಅಂತ ಭಯ ಆಗೈತೆ ಇಲ್ಲ. ಅಂದ ಬಳಿಕ ಇಲ್ಲಿ ಈ ಭಯಪಟ್ಟಿದ್ದು ನಾವು ಜನನ ಮರಣ ರೂಪವಾದ ಸಂಸಾರಕ್ಕೆ ನಾವು ಭಯಪಟ್ಟಿದ್ದೇವೆ, ಅದಕ್ಕೆ ದುಃಖ ನಮ್ಮ ಪ್ರತ್ಯಕ್ಷದ. ಆದ್ದರಿಂದ ಏನಂತಾರೆ, ಆದಾಗ್ಯಾದರೂ ಭಗವನ್ ಮಿಥ್ಯಾ ರೂಪದಿಂದ ತೋರುತ್ತಿರುವ ಮರಣವೇ ಮೊದಲಾದ ಸಂಸಾರವು. ವಾಸ್ತವಿಕ ಆತ್ಮನಿಗೆ ಜನನಿಲ್ಲ, ಆತ್ಮನಿಗೆ ಮರಣ ಇಲ್ಲ. ಹೌದಲ್ರಿ? ಆತ್ಮನಿಗೆ ಜನ ಇಲ್ಲ, ಆತ್ಮನಿಗೆ ಮರಣ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಭಗವಂತ ಅಂತ ನ ಜಾಯತೆ ನ ಮ್ರಿಯತೆ. ಆತ್ಮನು ಹುಟ್ಟುವಲ್ಲ, ಆತ್ಮನು ಸಾಯುವಲ್ಲ ಅಲ್ರಿ. ಈ ಆಕಾಶದ ಮಲ್ಲಿ ಅನೇಕ ಮನೆಗಳನ್ನು ಕಟ್ತಾರೆ, ಅನೇಕ ಮನೆಗಳು ಬೀಳ್ತಾವೆ. ಆ ಕಟ್ಟುದು ಬೀಳುದು ನೀವು ನೋಡ್ತೀರಿ. ಆಕಾಶ ಯಾರು ಕಟ್ಟಿಲ್ಲ, ಅದು ಯಾವಾಗೂ ಬಿದ್ದಿಲ್ಲ. ಬಿದ್ದತ್ತಿನ ಆಕಾಶ. ಆಕಾಶದಾಗ ಕಟ್ಟಿರಲಿಲ್ಲ ನೀವು ಮನೆ, ಅದ್ರಾಗ ಕಟ್ಟೇರಿ. ಮನೆ ಅಂತ ಎದಕ್ಕೆ ಕತ್ತೀರಿ? ಗ್ವಾಡಿಗೆತ್ತೀರಿ. ಮನೆ ಅಂತ ಎದಕ್ಕಂತೀರಿ? 4 ಗ್ವಾಡಿ ಮಧ್ಯದಲ್ಲಿರುವ ಆಕಾಶಕ್ಕೆ ಮನೆ ಅನ್ನಬೇಕ ಹೊರತು ಅಲ್ಲಿ ಗ್ವಾಡಿಗೆ ಮನೆ ಅನ್ನಕ್ಕೆ ಬರಂಗಿಲ್ಲ ಅದು ಅಲ್ರಿ. ಈಗ ಮನೆ ಕಟ್ಟಿದ್ರಿ, ಆರಾಮ ಆಯಿತು, ಮುಂದೆ ಬಿತ್ತು ಅಲ್ರಿ. ಕಟ್ಟಿದ್ರಿ, ಕಟ್ಟಿದ್ದು ಬಿತ್ತು, ಕಟ್ಟಲಾರ್ದ ಆಕಾಶ ಬಿದ್ದತ್ತೇನೋ? ಬಿದ್ದಿಲ್ಲ. ಹಾಗೆ ದೇಹ ಒಂದು ಗಡಿಗೆ ಅಥವಾ ಒಂದು ಮನೆ ಇದ್ದಂಗೆ ತಿಳ್ಕೊ. ಅದು ಒಡೆದದ. ಗಡಿಗೆ ಒಡೆದ ಮೇಲೆ ಆಕಾಶಕ್ಕೆ ಏನು ಹಾನಿ ಅದ ಏನು? ಏನಿಲ್ಲ. ಹಾಗೆ ನಮ್ಮ ವೃತ್ತಿ ಅಲ್ಲಿ ತನಕ ಹೋಗ್ಬೇಕು. ಎಲ್ಲಿ ತನಕ? ಸಾಯಲಾರ್ದೊಂದು ವಸ್ತು ಐತಿ ಅದಲ್ಲ. ನಾವು ಸಾಯೋದ್ರೊಳಗೆ ಆ ಸಾಯಲಾರ್ದನ್ನು ತಿಳ್ಕೋಬೇಕಾಗ್ತದೆ. ನಾವಂತೂ ಸಾಯ್ತೀವ ಅಂದ್ರೆ ದೇಹ ರೂಪವಾಗಿರುತ್ತೆ. ನಾವೇನದೀವಲ್ಲ ಸಾಯ್ತೀವಿ. ಆ ಸಾಯೋದ್ರೊಳಗೆ ಸಾಯಲಾರ್ದೊಂದು ವಸ್ತುವನ್ನು ತಿಳಿಸಿಕೊಡವನೇ ಸದ್ಗುರು ಅದಲ್ರಿ. ಸಾಯಲಾರದ ವಸ್ತುವನ್ನು ತಿಳಿಸ್ಕೊಡವನೇ. ಮತ್ತು ಅವನು ಸಾಯ್ತಾನೆಪ್ಪ ಅಯ್ಯೋ ಅಂತಿದ್ದವನು ಮತ್ತೆ ಶಿಷ್ಯನೇ. ಅವನು ಶಿಷ್ಯ ಏನು ಮಾಡ್ಬೇಕು? ಗುರು ನೋಡಕತ್ತೆ ಅಂತಂದ್ರೆ ಅವ ಈ ದೇಹದ ಧರ್ಮಗಳನ್ನು ಆರೋಪ ಮಾಡಿಕೊಳ್ತೀವಿ ನಾವು. ಎಲ್ಲಿ ತಕ್ಕ ಅಲ್ಲಿ ತಕ್ಕ ದುಃಖ ನಮಗೆ ಬಿಡಂಗಿಲ್ಲ. ದೇಹ ಧರ್ಮಗಳೆಲ್ಲ ತೆಗಿ. ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಪರಿಮಾಣ ಜನನ ಮರಣ ಆ ದೇಹದ ನಮ್ಮ ತಲೆ ಮೇಲೆ ಹಾಕ್ಕೊಂಡು ನಾವು ಬಳಲಕತ್ತೀವಿ. ಯಾರು ಏನು ಮಾಡೋದು? ಅದಕ್ಕೆ ಯಾರೂ ಕಾರಣ ಅಲ್ಲ. ನಮ್ಮ ಅಜ್ಞಾನವೇ ನಮ್ಮ ಭ್ರಾಂತಿಗೆ ಕಾರಣದ. ಅದಕ್ಕೆ ಭಗವನ್ ಮಿಥ್ಯಾರೂಪದಿಂದ ಆದರೂ ಕೂಡ ತೋರುತ್ತಿರುವ ಮರಣವೇ ಮೊದಲಾದ ಸಂಸಾರವು. ಯಾವ ಉಪಾಯವನ್ನು ಮಾಡುವುದು ನನ್ನಲ್ಲಿ ತೋರುವುದಿಲ್ಲವೋ ಆ ಉಪಾಯವನ್ನು ಹೇಳ್ರಿ. ಮತ್ತು ತಾವು ಹೇಳಲ್ಪಟ್ಟ ಯಾವ ಮಿಥ್ಯದ ನಿವೃತ್ತಿಗೋಸ್ಕರವಾಗಿ ಸಾಧನ ಅಪೇಕ್ಷೆ ಇಲ್ಲ ಅಂತೀರಲ್ಲ, ನಾವು ಹೇಳ್ತೀನಿ ನೋಡ್ರಿ ತಾನು ಶಿಷ್ಯ ಅಲ್ಲ. ಸಾಧನದ ಅಪೇಕ್ಷೆ ಇರೋದ್ರಲ್ಲ ಮಿಥ್ಯಾ ನಿವೃತ್ತಿಗೆ ಅಂತಂತೀರಲ್ಲ, ಅದು ಸತ್ಯವಿದೆ ಒಂದು ಭಾಗ. ಆದರೆ ಹೇ ಭಗವಂತನೇ, ಯಾವನಿಗೆ ಮಿಥ್ಯಾ ಪದಾರ್ಥವು ಕೂಡ ದುಃಖಕ್ಕೆ ಕಾರಣವಾಗಿರೋದು ಅವನಿಗೆ ಆ ಮಿಥ್ಯವನ್ನಾದರೂ ಕೂಡ ಸಾಧನದ ದೂರ ಮಾಡಿಕೊಳ್ಳಲು ಯೋಗ್ಯವಿರುತ್ತದೆ ಅಲ್ರಿ. ಯಾವನಿಗೆ ಮಿಥ್ಯಾ ವಸ್ತು ಕೂಡ ದುಃಖಕ್ಕೆ ಕಾರಣ ಆಗೈತಿ ಅಂತಂದ್ರೆ ಅದನ್ನು ಸಾಧನೆ ಮಾಡಿಕೊಳ್ಬೇಕಾಗ್ತದೆ. ಯಾವನೋ ಅವ ಪುರುಷನಿಗೆ ಪ್ರತಿನಿತ್ಯ ಯಾವ ಭಯಾನಕ ಸ್ವಪ್ನವು ಬೀಳುತ್ತವೆಯೋ ಅವನು ಮಿಥ್ಯವಾಗಿಯೇ ತೋರುತ್ತವೆ, ಅದೆಲ್ಲ ಖರೆ. ಆದರೆ ಸಹ ಅವುಗಳನ್ನು ದೂರ ಮಾಡಿಕೊಳ್ಳಲು ಜಪ ಮತ್ತು ಪಾದಪಕ್ಷಾನ ಮೊದಲಾದ ಅನೇಕ ಸಾಧನೆಗಳನ್ನು ಅನುಷ್ಠಾನವನ್ನು ಹೇಗೆ ಮಾಡುತ್ತಾನೆಯೋ ಅವನ ದೃಷ್ಟಾಂತ ಹೆಂಗದ ನೋಡ್ರಿ. ಶಿಷ್ಯಂದು ಅದು ಸುಳ್ಳತಿ, ಅದನ್ನು ನಿವೃತ್ತಿ ಮಾಡ್ಕೋ ಜರೂರಿಲ್ಲ ಅಂತೀವಿ ಕರೆ ಅಲ್ಲ. ನೋಡ್ರಿ, ಈಗ ಒಬ್ಬಗ ಕೆಟ್ಟ ಸ್ವಪ್ನ ಬೀಳ್ತಿದ್ದು ದಿವಸ ಕುತ್ತಿಗೆ ಬತ್ತಿದಂಗೆ ಮಾರ್ಗ ತಿಳ್ದಂಗೆ ಏನೇನೇನೋ ಮಾಡ್ತಾವೆ ನೋಡ್ರಿ. ಅವ್ರು ಆವಾಗ ಏನು ಮಾಡ್ತಾನೆ, ಗುರುಗಳ ನನ್ನ ಕೆಟ್ಟ ಸ್ವಪ್ನ ಬೀಳಕತ್ಯಾವ, ಏನ್ರಿ ಅದಕ್ಕೆ ಉಪಾಯ ಹೇಳ್ರಿ ಅಂದಾಗ, ನೋಡು ತಮ್ಮ ಮಲ್ಕೊಂಬಂದು ಸ್ವಚ್ಛಂಗೆ ಕೈಯ ಕಾಲ ತೊಳ್ಕೊ, ಈ ಬತ್ತೆ ಚೂನ್ಮಕ್ಕೋ ಅಲ್ರಿ ಹೇಳ್ತಾರಿಲ್ಲ ಅವರು. ಪಾದ ಪಕ್ಷಾಡನ ಮೊದಲಾದ ಜಪ ಮಾಡು. ಆ ಸ್ವಪ್ನಗಳು ಕೆಟ್ಟ ಸ್ವಪ್ನ ಬೀಳುವುದಿಲ್ಲ. ಆ ಸ್ವಪ್ನ ಸುಳ್ಳು ಹೌದಲ್ರಿ. ಆದ್ರೆ ನಿವೃತ್ತಿ ಮಾಡ್ಕೊಳ್ಳೋಕೆ ಉಪಾಯ
ಮಾಡ್ತಾರಿಲ್ಲ ಜಗತ್ತಿನಾಗ. ಸುಳ್ಳು ನಿವೃತ್ತಿಗೆ ಉಪಾಯ ಯಾಕೆ ಮಾಡ್ತೀವಿ ಅಂತೀರಿ ನೀವು? ಇನ್ನು ನಮ್ಮ ಮಂದಿಯೆಲ್ಲ ಹಿಂಗೆ ಮಾಡ್ತಾರೆ ನೋಡ್ರಿ, ಹೌದಲ್ಲ? ಮತ್ತು ಮಿಥ್ಯವಾಗಿರ್ತಕ್ಕಂಥ ಜಗತ್ತದ ದುಃಖಕ್ಕೆ ಕಾರಣ ಆಗೈತಿ. ಆದ್ದರಿಂದ ಅದನ್ನು ನಿವೃತ್ತಿ ಮಾಡೋ ಉಪಾಯವನ್ನು ಹೇಳ್ರಿ. ಆದರೂ ಸಹ ಜನ್ಮವೇ ಮೊದಲಾದ ದುಃಖಗಳಿಗೆ ಕಾರಣವಾಗಿರುವುದು ನನಗೆ ತೋರುತ್ತಿದೆ ಅಲ್ಲ, ನನಗಿನ್ನೂ ಕಾಣಿಸಕತ್ತೈತೆ ಅದು. ಆದ್ದರಿಂದ ಈ ಸಂಸಾರವು ನಿವೃತ್ತಿಯಾಗುವುದನ್ನು ಬಯಸುತ್ತೇನೆ. ಅದು ನಮ್ಗೆ ಮಿಥ್ಯೆ ಆಗಿದ್ರು ಕೂಡ ದುಃಖಕ್ಕೆ ಕಾರಣ ಆಗ್ಯದ. ಆದ್ದರಿಂದ ನಾನು ನಿವೃತ್ತಿ ಮಾಡ್ಕೊಳ್ಳೋ ನಾನು ಬಯಸ್ತಾ ಇದ್ದೇನೆ. ತಾವು ಕೃಪೆ ಮಾಡಿ ಉಪಾಯವನ್ನು ತಿಳಿಸಿರಿ. ತಾವು ಕೃಪೆ ಮಾಡಿ ಉಪಾಯವನ್ನು, ಯಾವ ಉಪಾಯವನ್ನು? ಸುಳ್ಳಾದ ಜಗತ್ತನ್ನು ನಿವೃತ್ತಿ ಮಾಡಿಕೊಳ್ಳುವಂಥ ಉಪಾಯ, ಹೌದಲ್ಲ? ಮತ್ತು ಅದೆಲ್ಲ ಸುಳ್ಳು ಒಪ್ಕೊಂಡೆ ನಾವು. ನೀವು ಹೇಳೋ ಮಾತು ಖರೆ ಅದ, ಪರಂತು ಸುಳ್ಳಿದ್ರು ಕೂಡ ದುಃಖ ಕೊಡ್ತೈತಿ ಅಂದ್ರೆ ಹೌದ್ರಿ. ಹ್ಯಾಂಗ್ರಿ? ಸ್ವಪ್ನ ಸುಳ್ಳಿದ್ರು ಕೂಡ ಅವೇನು ಮಾಡ್ತಾನೆ? ಉಪಾಯ ಮಾಡ್ತಾನೆ. ಏನು ರೀ ಹೇಳ್ರಿ? ನನಗೆ ಹೃದಯ ಸ್ವಪ್ನ ಬೀಳಾಕತ್ಯಾವು. ಹಂಗಾರೆ ನೋಡು ತಮ್ಮ, ಅದಕ್ಕೆ ಸುಳ್ಳು ತಾವು ಅನ್ನಂಗಿಲ್ಲ. ಅವ್ನಿಗೆ ಗಿರಾಕಿ ಬೇಕಾಗ್ಯಾವ. ಜ್ಯೋತಿಷ್ಯಗಾರಿಗೆ ಗಿರಾಕಿ ಬೇಕ್ರಿ. ಅವನು ಹೌದು ಹೌದು ಹಂಗಾಕತ್ತೇವು. ಹೆಂಗೆ ಮಾಡು, ಒಂದು 10 ರೂಪಾಯಿ ಹಿಡೀಲಿ ದಕ್ಷಿಣ ತೊಗೊಂಡು ಏನು ಹೇಳ್ತಾನವ? ಕಾಲ ತೊಳ್ಕೊಂಡ, ಮುಖ ತೊಳ್ಕೊಂಡ, ಮಲ್ಕೊಂಬಂದು ವಿಭೂತಿ ಹಚ್ಕೊಂಡು ಮಲ್ಕೊ, ಮತ್ತು ಜಪ ಮಾಡು ಮಕ್ಕಳ ಮುಂದೆ. ಈ ಸ್ವಪ್ನ ಸುಳ್ಳು ಹೌದಲ್ಲೋ? ಸುಳ್ಳದ ನಿವೃತ್ತಿಗೆ ಉಪಾಯ ಮಾಡಾಕತ್ಯಾರಿಲ್ಲೋ? ಮತ್ತು ನೀವು ಸುಳ್ಳು ಉಪಾಯ ಬ್ಯಾಡತ್ತೀರಲ್ಲ ಅಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾನ. ಅದಕ್ಕೆ ಆ ಸುಳ್ಳಾಗಿದ್ದರೂ ಕೂಡ, ಆ ಸಂಸಾರ ಸುಳ್ಳಾಗಿದ್ದರೂ ಕೂಡ ಅದು ಹೆಂಗೆ ಮಾಡ್ತೈತಿ? ದುಃಖಕ್ಕೆ ಕಾರಣ ಆಗಿದೆ. ಸ್ವಪ್ನ ಸುಳ್ಳಾದರೂ ಕೂಡ ದುಃಖಕ್ಕೆ ಕಾರಣ ಆಗಿದೆ. ಹಾಗದಾಗಿ ನಾವು ಸುಳ್ಳಾದರೂ ಕೂಡ ಅವನ ದೃಷ್ಟಿಯಿಂದ ನೋಡ್ರಿ ನೀವು, ಶಿಷ್ಯನ ದೃಷ್ಟಿಯಿಂದ ನೋಡ್ರಿ ನೀವು, ಅದು ಸುಳ್ಳಾಗಿದ್ರು ಕೂಡ ದುಃಖಕ್ಕೆ ಕಾರಣ ಆಗಿದೆ. ಅದಕ್ಕೆ ನಾ ಅದನ್ನು ಉಪಾಯ ಕೇಳಾಕತ್ತೇನೆ ಅನ್ರಿ. ಆದ್ದರಿಂದ ಇವ್ರು ಹೇಳ್ತಾರೆ 154, ಆತ್ಮನ ಅಜ್ಞಾನದಿಂದ ಜಗತ್ತು ಪ್ರತೀತವಾಗುತ್ತದೆ, ಅದರ ನಿವೃತ್ತಿ ಉಪಾಯವು ಜ್ಞಾನ ಸ್ವರೂಪವಾಗಿದೆ ಅಲ್ರಿ. ಏನತ್ತರ ಟೀಕಾ? ಹೇ ಶಿಷ್ಯನೇ, ಯಾವ ನೀನು ಜಗದ್ರೂಪವಾದ ದುಃಖದ ನಿವೃತ್ತಿ ಉಪಾಯವನ್ನು ಕೇಳಿರುವೆಯೋ ಅದನ್ನು ನಾವು ನಿನಗೆ ಮೊದಲೇ ಹೇಳಿದ್ದೇವೆ. ಹಿಂದೆ ಎರಡನೇ ತರಂಗದಾಗ ಹೇಳ್ಕೊಂಬಂದಾರ ಅವರು. ಏನದು? ಜ್ಞಾನವೇ ಅಜ್ಞಾನಕ್ಕೆ ನಿವೃತ್ತಿಯ ಉಪಾಯ ಅದ ಮೊದಲೇ ಹೇಳಿ ಬಂದು. ಅದರಲ್ಲಿ ನೀನು ದೃಢ ನಿಶ್ಚಯವನ್ನು ಮಾಡು. ಆದ್ದರಿಂದ ಜಗದ್ರೂಪಿ ದುಃಖವು ತಿಳಿಯುವುದಿಲ್ಲ, ಉಳಿಯುವುದಿಲ್ಲ. ಜಗದ್ರೂಪ ದುಃಖ ಅದು ಉಳಿಯುವುದಿಲ್ಲಪ್ಪ. ಆದ್ದರಿಂದ ಹೇ ಶಿಷ್ಯನೇ, ಮುಂದೆ ಹಂಗ ಹೇ ಶಿಷ್ಯನೇ, ನಿನ್ನ ಆತ್ಮಸ್ವರೂಪದ ಅಜ್ಞಾನದ ಯಾವ ಜಗದ್ರೂಪ ದುಃಖವು ತೋರುತ್ತಿರುವುದೋ ಅದು ಆತ್ಮಜ್ಞಾನದ ದೂರವಾಗುತ್ತದೆ. ಯಾವುದರ ಜ್ಞಾನದ ಯಾವುದು ತೋರುವುದು ಅದರ ಜ್ಞಾನದಿಂದ ಅದು ನಿವೃತ್ತಿಯಾಗುತ್ತದೆ. ಇವೆಲ್ಲ ನಿಯಮಗಳದಾವ. ಯಾವುದರ ಜ್ಞಾನದ ಯಾವುದು ತೋರುತ್ತದೆ? ಹಗ್ಗದ ಜ್ಞಾನದಿಂದ ಹಾವು ತೋರುತ್ತದೆ. ಅದು ಹಗ್ಗದ ಜ್ಞಾನದಿಂದ ಹಾವು ನಿವೃತ್ತಿ ಆಗ್ತದೆ. ಜಗತ್ತು ಅದರಿಂದ ತೋರಾಕತ್ತೈತಿ. ಆತ್ಮನ ಅಜ್ಞಾನದಿಂದ ಜಗತ್ತು ತೋರಾಕತ್ತೈತಿ. ಆತ್ಮಜ್ಞಾನ ಮಾಡ್ಕೋ, ಜಗತ್ತು ತೋರುವುದಿಲ್ಲ. ಹಂಗಾರೆ ಜ್ಞಾನಿಗಳಿಗೆ ಜಗತ್ತು ಕಾಣಿಸೋದು ಇಲ್ಲೇನ್ರಿ? ಜ್ಞಾನಿಗೆ ಜಗತ್ತು ಕಾಣಿಸೋದಿಲ್ಲನ್ರಿ? ಕಣ್ಣಿರ್ತಕ್ಕ ಕಾಣಿಸೋದು ನಾವು ತಿಳಿತಾ? ಕಣ್ಣಿರ್ತಕ್ಕ ಕಾಣಿಸೋದು ಅನ್ರಿ. ಆದ್ದರಿಂದ ಕಾಣಿಸ್ತದ, ಸತ್ಯವಾಗಿ ಕಾಣಿಸೋದಿಲ್ಲ. ಮಜಾತಿ ಅದಲ್ಲ. ಜ್ಞಾನಿಗಳಿಗೆ ಕಾಣಿಸ್ತದೆ, ಅವ್ರದ್ದು ಊಟ ಉಪಚಾರ ಮಾಡ್ತಾ ಇದ್ದಾರೆ ನಮ್ಮಂಗನ. ಆದರೆ ಅವ್ರು ಸತ್ಯ ಅಂತ ತಿಳಿಯಂಗಿಲ್ಲ. ಅದು ಸತ್ಯ ಅಂತ ತಿಳಿಯಂಗಿಲ್ಲ. ಕಾಣಿಸೋದು ಬಿಡಂಗಿಲ್ಲ, ಸತ್ಯ ಅನ್ನೋದು ತಿಳಿಯಂಗಿಲ್ಲ. ಸತ್ಯ ಅಂತ ತಿಳಿಯಂಗಿಲ್ಲ ನೋಡ್ರಿ. ನೀನು ಕಾಣಿಸೋಲ್ದಾಗ ಹೆಂಡತಿ ಜಾಗದಾಗ ಇರಲಿ, ಮಕ್ಕಳ ಜಾಗದಾಗ ಇರಲಿ, ಆರಾಮ್ ನೋಡ್ರಿ. ಸುಳ್ಳು ಅಂತ ತಿಳ್ಕೊಂಡ್ರೆ ಕೆಲಸ ಇಲ್ಲ. ಹೆಂಗೆ ಸುಳ್ರಿ? ಇದು ಅಪಾರವಾದ ಸಂಸಾರ ಹೆಂಗೆ ತುಳಕತ್ತಿ? ಎಲ್ಲಿ ತಕ್ಕ ಹಗ್ಗದ ಜ್ಞಾನ ಆಗಿಲ್ಲ ಅಲ್ಲಿ ತಕ್ಕ ಹಾವು ತೋರ್ದನ. ಹೌದು, ಹಗ್ಗದ ಜ್ಞಾನ ಇಲ್ಲಿ ತಕ್ಕ ಆಗಿಲ್ಲ ಅಲ್ಲಿ ತಕ್ಕ ಹಾವು ತೋರ್ದನ.
ಆತ್ಮಜ್ಞಾನ ಎಲ್ಲಿ ತಕ್ಕ ಆಗಿಲ್ಲ, ಅಲ್ಲಿ ತಕ್ಕ ದುಃಖ ತೋರೋದನ ಅಲ್ರಿ. ಜ್ಞಾನ ಅಂದರೆ ಏನು? ನಾವೆಲ್ಲ ಬ್ರಹ್ಮ ಸ್ವರೂಪವೇ ಇದ್ದೇವೆ, ಆದರೆ ಬ್ರಹ್ಮದ ಜ್ಞಾನ ಇಲ್ಲ. ಮಜಾ ಅದ ಸ್ವಲ್ಪ. ನಾವೆಲ್ಲ ನಾವು ತಿಳಿದಾಗನೂ ಬ್ರಹ್ಮದು, ತಿಳಿದಾಗಲೂ ಕರೆನೂ ಸುಳ್ಳ್ರಿ ಅದನ್ನ. ಇನ್ನು ಯಾವನು ಸುಳ್ಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಶರೀರ ಅಂತ ಸುಳ್ಳು ಮಾಡಬಹುದು, ಅದಲ್ಲ ಸಂಸಾರ ಸುಳ್ಳು ಮಾಡಬಹುದು. ನಾವು ಆತ್ಮ ಇದ್ದೇವೆ, ಹೌದು, ಆತ್ಮ ಇದ್ದೇವೆ, ನಾವು ಬ್ರಹ್ಮಣ ಇದ್ದೇವೆ, ಆದರೆ ಬ್ರಹ್ಮದ ಜ್ಞಾನ ಇಲ್ಲ. ಹಾಂ, ನಾನು ಬ್ರಹ್ಮನಿದ್ದೇನೆ, ಜ್ಞಾನ ಇಲ್ಲ. ನಾವು ಬ್ರಹ್ಮ ಇದ್ದೀವಿ, ಅದಂಗ್ರಿ ಅಂತ ಕೇಳಿದ್ರೆ ಈ ಜಗತ್ತಿಗೆ ಬ್ರಹ್ಮಾಂಡ ಅಂತ ಕರೀತಾರೆ. ಜಗತ್ತಿಗೆ ಅಂತಾರು ಬ್ರಹ್ಮಾಂಡ. ಅಂಡ ಅಂದ್ರೆ ಏನು ಗೊತ್ತಿಲ್ಲ? ಅಂಡ ತತ್ತಿ ಅಲ್ಲಿ ಎದರ ತತ್ತಿ? ಬ್ರಹ್ಮದ ತತ್ತಿ. ಬ್ರಹ್ಮಾಂಡ ಅಂದರೆ ಬ್ರಹ್ಮದ ತತ್ತಿ. ಕೋಳಿ ತತ್ತಿಯೊಳಗೆ ಕೋಳಿ ಮರಿ, ಕಾಗಿ ತತ್ತಿಯೊಳಗೆ ಕಾಗಿ ಮರಿ, ಹಾವಿನ ತತ್ಯಾಗ ಹಾವಿನ ಮರಿ. ಬ್ರಹ್ಮ ತತ್ಯಾಗ ಬ್ರಹ್ಮವೇ ಅದ ಹೊರತು ಜ್ಞಾನ ಇಲ್ಲ. ಬ್ರಹ್ಮನ ಅದೀವು ನಾವು, ತಿಳಿದಾಗನೂ ಬ್ರಹ್ಮ ಅದೀವು, ತಿಳಿದೇ ಇದ್ದಾಗನೂ. ಅದು ತಿಳಿದೇ ಇರೋದ್ರಿಂದ ದುಃಖ ಕಾಣಿಸಾಕತ್ತೈತಿ. ಇಷ್ಟೇ ವ್ಯತ್ಯಾಸ ಏನೋ, ಅದನ್ನು ನಾವು ತಿಳ್ಕೊಂಡಿಲ್ಲ, ಅದಕ್ಕೆ ದುಃಖ ಕಾಣಿಸಾಕತ್ಯದ. ತಿಳ್ಕೋ ಅದನ್ನು. ಹಾಂ, ಆತ್ಮ ಆತ್ಮ ಆತ್ಮಾಚ ಏಕ ಲಕ್ಷಣ ದಾಸ್ಬೋಧ. ಆತ್ಮ ಜ್ಞಾನಾಚ ಏಕ ಲಕ್ಷಣ. ಜ್ಞಾನ ಮನಸ್ಸೆ ಆತ್ಮಜ್ಞಾನ. ಪಹಾವೇ ಪಹ ಆಪನ ತೇ ನಾವು ಜ್ಞಾನ. ಜ್ಞಾನ ಅಂದರೆ ಏನೋ ಹೇಳ್ತಾರೆ ಇವರು. ಜ್ಞಾನ ಅಂದರೆ ಏನು? ಜ್ಞಾನಾಶ ಏಕ ಲಕ್ಷಣ. ಜ್ಞಾನ ಮನುಷ್ಯ ಆತ್ಮಜ್ಞಾನ. ಇಲ್ಲಿ ಜ್ಞಾನ ಅಂದರೆ ಆತ್ಮಜ್ಞಾನ. ಮತ್ತೇನು ಯಾವ ಈ ಪರೀಕ್ಷೆದಾಗ ಮಾಡಿ ಬರ್ತಿರಲಿಲ್ಲ, ಆತ್ಮಜ್ಞಾನ ಅಲ್ಲದು, ಅದು ಆತ್ಮಜ್ಞಾನ ಅಲ್ಲದು. ಕೋಟ್ಗಟ್ಟಲೆ ಕೊಟ್ಟು ಅಲ್ರಿ ಸರ್ಟಿಫಿಕೇಟ್ ತೊಗೊಂಬರ್ತೀರಿ ಪಾಸಾಗಿದ್ದು. ಆ ಸರ್ಟಿಫಿಕೇಟ್ ನೋಡಿ ಏನು ಯಮ ತಿರುಗಿ ಹೋಗ್ಕವನ? ಇಲ್ಲ. ಆ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಆ ಪಹವೇ ಪಹ, ತನ್ನನ್ನೇ ತಾನು ನೋಡೋದು, ತನ್ನನ್ನೇ ತಾನು ತಿಳಿಯೋದು ಅಲ್ಲ. ಅರಿವು ಸ್ವಯಂವಾಗಿರಲು ಅಣ್ಣರ ಕೇಳಲುಂಟೆ. ಅಮ್ಮ ಚಂದ ಹೇಳ್ತಾ ಇದ್ದಾಳೆ ಅಲ್ರಿ. ಅರಿವು ಸ್ವಯಂ ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕ. ಅಕ್ಕ ಮಹಾದೇವಿ ಏನು ಶರಣರ ವಚನ! ಪಾಪ ಪಾಪ ಪಾಪ. ಕನ್ನಡದೊಳಗೆ ಯಾವ ಸಂಸ್ಕೃತದ ವೇದ ವಾಕ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಶರಣರು. ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕ. ಅರಿವು ಸ್ವಯಂವಾಗಿರಲು ಅಣ್ಣರ ಕೇಳಗುಂಟೆ. ಅರಿವು ಸ್ವಯಂವಾಗಿರೋದು, ನಾನೇ ಅರು ಸ್ವರೂಪದೆಯು. ಭಾಳ ಚಂದ ಹೇಳ್ತಾರೆ ಇಲ್ಲಿ ಅನುಭವ ಮೂಲಕಕಾರ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲ ಎಂಬನ ತೆರೆದೇ ಹಾಸ್ಯವಲ್ಲ. ಅರಿವು ತಾನಾಗಿರ್ದು ತನ್ನನು ಅರಿಯನೋ ಎಂಬ ಮಾತು ಹೆಂಗಾಕತಿ? ನನ್ನ ಬಾಯಾಗ ನಾಲ್ಗಿಲ್ಲ, ಎದ್ರಲ್ಲಿ ಹೇಳ ನೀವು ನೋಡ್ರಿ ಎಷ್ಟು ಚಿಂತನೆ ಮಾಡ್ರಿ ಮಹಾತ್ಮರು. ಅರಿವೇ ತಾನಾಗಿದ್ರು ಕೂಡ ನಾನು ಅರಿಯನು ನನ್ನನು ಅಂದ್ರೆ, ಅರಿಯನು ಅನ್ನೋದನ್ನು ಯಾವುದರಿಂದ ಅರಿತಿ? ಅರಿಯನು ಅನ್ನೋದನ್ನು ತಿಳಿದು ಹೇಳ್ತೇವೋ ತಿಳಿಯಾರ್ದ ಹೇಳ್ತೇವೋ? ತಿಳಿದ ಹೇಳ್ಬೇಕಲ್ಲ. ನಾನು ನನ್ನನು ಅರಿಯನು ಎದರಿಂದ ಅರಿತಿ? ಅರಿವಿನಿಂದ. ಅದೇ ಅರು ಅದೇ ಅರು ಏನಾಗೈತಿ ಅಂತ ಕೇಳಿದ್ರೆ, ಜಾಗೃತ ಪ್ರಪಂಚವನ್ನು ಇಂದ್ರಿಯ ಮತ್ತು ಅಂತಃಕರಣ ಉಪಾಧಿಯಿಂದ ಆ ಅರುವೇ ಚಂದ್ರೋದಯ ಅದಲ್ರಿ. ಸ್ವಪ್ನ ಪ್ರಪಂಚವನ್ನು ಯಾವ ಉಪಾದಿಯಿಂದ ನೋಡ್ತಾನ? ಜಾಗೃತ ಪ್ರಪಂಚನ ಯಾವ ಉಪಾದಿಯಿಂದ? ಅಲ್ಲೇ ಸ್ವಪ್ನ ಪ್ರಪಂಚದಾಗ ಇಂದ್ರಿಯಗಳಿಲ್ಲ, ಕೇವಲ ಅಂತಃಕರಣ ಮಾತ್ರದಿಂದ ಸ್ವಪ್ನ ಪ್ರಪಂಚವನ್ನು ಅರಿತಾನೆ. ಅಂದ ಬಳಿಕ ಇಲ್ಲಿ ಈ ಅರಿವು ಏನದ ಅಲ್ಲ, ಅದು ತನ್ನ ಸ್ವರೂಪನೇ ಅದ. ಆದ್ರೂ ಕೂಡ ನಾನು ಅರಿಯ ಅಂತ ಹೇಳ್ತೀಯಲ್ಲ, ಯಾವುದರಿಂದ ನೀನು ನನ್ನನ್ನು ಅರಿಯನು ಅಂತ ತಿಳ್ಕೊಂಡು ಆ ಅರಿವೇ ನೀನಿದ್ದೀಯಪ್ಪ.
ಈ ರೀತಿಯಾಗಿ ನೀನು ತತ್ವಜ್ಞಾನ ಮಾಡ್ಕೋತಮ್ಮ ಅಂತಾರಲ್ಲ. ಹೇ ಶಿಷ್ಯನೇ, ಟೀಕಾ ನೋಡ್ರಿ. ನಿನ್ನ ಆತ್ಮಸ್ವರೂಪದ ಅಜ್ಞಾನದಿಂದ ಯಾವ ಜಗದ್ರೂಪ ದುಃಖವು ತೋರುತ್ತಿದೆಯೋ ಅದು ಆತ್ಮಜ್ಞಾನದಿಂದ ದೂರವಾಗುತ್ತದೆ ಅಲ್ರಿ. ಅದು ಜ್ಞಾನದಿಂದ ದೂರ ಆಕತಿ. ನಾವು ಬ್ರಹ್ಮ ಇದ್ದೇವೆ ಅಂದ್ರೆ ಹಂಗೆ ದೂರ ಆಗೋದಿಲ್ಲ ಅದು ಅಲ್ರಿ. ಬಾಯ ಬ್ರಹ್ಮವನೆರಿದು ಅಲ್ರಿ, ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ. ಬಾಯ ಬ್ರಹ್ಮದಿಂದ ಬಗೆಹರಂಗಿಲ್ಲ ಕೆಲಸ. ಅದು ನಿನ್ನ ಅನುಭವದಿಂದ ಬರಬೇಕು ಆ ಮಾತು, ಹೌದಲ್ರಿ. ಅನುಭವದಿಂದ ಬರೋದು ಬೇರೆ, ಬಾಯಿಂದ ಹೇಳೋದು ಬೇರೆ. ಅದು ಬಾಯ ಬ್ರಹ್ಮ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಎಂದೆ ಮೋಕ್ಷ ಎಂದೆಂದಿಗಹುದೇ. ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕ್ಕೆ ನೆರೆ ಯಾತಕ್ಕೂ ಬೇಡ ಅಂದ ಸರ್ವಜ್ಞ ಅಂದವ. ಇವು ಸುಮ್ಮನೆ ಬ್ರಹ್ಮ ಅನ್ಕೋ ತಿರುಗಾಡ್ತೀಯಲ್ಲ, ಹುಚ್ಚರಂತಾರ. ನಿನ್ನ ಅನುಭವದಿಂದ ಅದನ್ನ ತಿಳ್ಕೊಂಡು ಹೇಳು ಅಂದ್ರೆ ಚಂದ ಆಗ್ತದೆ, ಅದು ಸತ್ಯ ಆಗ್ತದೆ. ಅನುಭವ ಇಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಯ್ತು? ನಾವು ಬ್ರಹ್ಮ ಸ್ವರೂಪವೇ ಇದ್ದೇವೆ, ಆತ್ಮಸ್ವರೂಪವೇ ಇದ್ದೇವೆ. ಆದರೆ ಆತ್ಮನ ಜ್ಞಾನ ಇಲ್ಲ. ಜ್ಞಾನ ಆಗಲಾರ್ದನ ಮೋಕ್ಷ ಆಗಂಗಿಲ್ಲ. ಸಮಸ್ಯೆ ಹಂಗದ. ಜ್ಞಾನ ಆಗಲಾರ್ದನ ಮೋಕ್ಷ ಆಗಂಗಿಲ್ಲ. ನೀ ಆತ್ಮ ಇದ್ದಿ ಅನ್ನೋದು ಜ್ಞಾನದಾಗೂ ಇದ್ದಿ, ಜ್ಞಾನ ಆದ ಬಳಿಕೂ ಇದ್ದಿ ಕರೆಪರಂತು ಅದನ್ನು ತಿಳ್ಕೊಂಡಿಲ್ಲಲ್ಲ. ನಾನು ಆತ್ಮನೂ ಅಂತ ತಿಳ್ಕೊಂಡಿಲ್ಲಲ್ಲ, ನಾನು ದೇಹ ಅಂತ ತಿಳ್ಕೊಂಡಿದ್ದೆ. ಆ ಭ್ರಾಂತಿಯಿಂದ ಹಿಂಗಾಗ್ತದೆ. ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿಯೂ ಇರುವುದಿಲ್ಲ. ಮೂರು ಕಾಲದಲ್ಲಿಯೂ ಇರುವುದಿಲ್ಲ. ಮೂರು ಕಾಲದ ಯಾವುದು? ಹಂಗಾರೆ ಅನ್ರಿ. ಅಥವಾ ಜಗತ್ತು ಉತ್ಪತ್ತಿಗಿಂತ ಪೂರ್ವದಲ್ಲಿ, ಜಗತ್ತಿರುವಾಗ, ಜಗತ್ತು ಪ್ರಳಯ ಆದಾಗ, ಅದಲ್ರಿ ಮೂರು ಕಾಲ ಅಂದ್ರೆ ಏನು? ಮುಂಜಾನೆ ಮಧ್ಯಾಹ್ನ ಸಂಜೆ ಕಾಲ ಹಿಂಗಲ್ಲ. ಮತ್ತು ಭೂತ ಭವಿಷ್ಯತ್ತ. ಈಗ ಮೊದಲೂ ಇದ್ದಿದ್ದಿಲ್ಲ ಜಗತ್ತು. ಉತ್ಪತ್ತಿಗಿಂತ ಮೊದಲಿತ್ತೇನೋ ಇಲ್ಲ. ಮತ್ತು ನಾಶ ಆದ ಬಳಿಕನೂ ಇಲ್ಲ. ಅಂದ ಬಳಿಕ ಮಧ್ಯದಲ್ಲಿ ಹೆಂಗೆ ಅದಕ್ಕೆ ಸತ್ಯತ್ವ ಬರ್ತದತ್ತಮ್ಮ? ಆದ್ದರಿಂದ ಇದು ಏನದ, ಮೂರು ಕಾಲದಲ್ಲಿಯೂ ಇರುವುದಿಲ್ಲ. ಏಕೆಂದರೆ ಮಿಥ್ಯವಾಗಿರುತ್ತದೆ. ಯಾಕೆ ನಾವು ಅಂತೀವಿ? ಅದು ಮಿಥ್ಯದ. ಯಾವುದು ಮಿಥ್ಯವಾಗಿರುವುದೋ ಅದು ಅಧಿಷ್ಠಾನಕ್ಕೆ ಹಾನಿ ಉಂಟು ಮಾಡಲಾರದು. ಇದೊಂದು ಮಜಾ ಅದು. ಮಿಥ್ಯ ಆದದ್ದು ಅಧಿಷ್ಠಾನಕ್ಕೆ ಏನು ಹಾನಿ ಮಾಡಂಗಿಲ್ಲ. ಮಿಥ್ಯ ಅಂತ ತಿಳಿದಿಲ್ಲ ಇಷ್ಟ. ಮಿಥ್ಯದ ನೋಡ್ರಿ ಹೆಂಗದ. ಸುಳ್ಳು ಅಂತ ತಿಳಿಕೊಡೋದು ನೋಡ್ರಿ. ನಮ್ಮ ಅಜ್ಞಾನ ಎಷ್ಟು ಮಜಾ ಅದ. ಸುಳ್ಳು ಅಂತ ತಿಳಿಕೊಡೋದು ನೋಡ್ರಿ. ಸುಳ್ಳತ್ತಿಲ್ಲ ಜಗತ್ತು. ಸುಳ್ಳತ್ತನ ಅನಿಸ್ವಾದ ನೋಡಿ ನಮಗೆ. ಇಲ್ಲಿ ಹ್ಞೂ ಅತ್ತಿ ಸುಮ್ಮ. ಯಾಕಂದ್ರೆ ಯುಕ್ತಿಗಳು ಹಂಗಿರ್ತಾವೆ. ಇಲ್ಲಿ ಹ್ಞೂ ಅತ್ತೀವಿ ಹೇಳ್ತಾರೆ ನಡಿಯೋ ಮಾರೇ, ಅವ್ರಿಗೇನು ಕೆಲಸ ಇಲ್ಲ ಬದುಕಿಲ್ಲ, ನಮ್ಮಂಗೆ ದುಡ್ಡು ತಿಂದ್ರೆ ಗೊತ್ತಾಕಿತ್ತು ಅವ್ರಿಗೆ. ಅಲ್ರಿ. ಈ ಸುಳ್ಳ ಏನು ಮಾಡ್ತದೆ ಅಂತ ಕೇಳಿದ್ರೆ, ಏಕೆಂದರೆ ಮಿಥ್ಯವಾಗಿರುತ್ತದೆ. ಯಾವುದು ಮಿಥ್ಯವಾಗಿರೋದು ಅದು ಅಧಿಷ್ಠಾನಕ್ಕೆ ಹಾನಿ ಮಾಡಂಗಿಲ್ಲ. ಹಗ್ಗದಾಗ ಹಾವು ತೋರ್ತದಪ್ಪ. ಆ ಹಾವ ಆ ಹಗ್ಗಕ್ಕೇನ್ರಿ ವಿಷ ಬಿಟ್ಟೈತಿ ಅನ್ನೋದ್ರು ಹಗ್ಗದಾಗೇನ್ರಿ ಮಿಥ್ಯ ಆಯ್ತದು. ಅದು ಅಧಿಷ್ಠಾನವಾದ ಹಗ್ಗಕ್ಕೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಿಥ್ಯವಾದದ್ದು ಸತ್ಯವಾಗಿರ್ತಕ್ಕಂಥದ್ದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಮಿಥ್ಯವನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದು ನೋಡಿ, ಕಿಲ್ಲಿ ಅದ ಮಜಾ. ಹೌದಲ್ರಿ. ಮಿಥ್ಯವನ್ನೇ ನಾವು ಸತ್ಯ ತಿಳ್ಕೊಂಡಿದ್ವಿ. ಆದ್ದರಿಂದ ಏಕೆಂದರೆ ಮಿಥ್ಯವಾಗಿರುತ್ತದೆ. ಯಾವುದು ಮಿಥ್ಯವಾಗಿರುತ್ತದೆಯೋ ಅದು ಅಧಿಷ್ಠಾನಕ್ಕೆ ಹಾನಿಯನ್ನುಂಟು ಮಾಡಲಾರದು. ಹೇಗೆಂದರೆ ಮರೀಚಿಕಾ ಜಲವು ಅಧಿಷ್ಠಾನವಾಗಲ್ಪಟ್ಟ ಪೃಥ್ವಿಯನ್ನು ಹಸಿ ಮಾಡಲಾರದು. ಯಾಕೆ ಮಜಾನ್ ದೃಷ್ಟಾಂತಗಳು ಹೆಂಗರ್ತಾವೆ ನೋಡ್ರಿ. ಮರಗಜಲ ಕಾಣಿಸ್ತದೆ ಮಧ್ಯಾಹ್ನದಾಗ. ಅದು ಜಲದಂತೆ ನಮ್ಗೆ ಕಾಣಿಸ್ತದೆ. ಅದೇನ್ರಿ ನೆಲ ತೋಷೈತೇನ್ರಿ? ಮತ್ತು ಅದಕ್ಕೆ ಜಲ ಹಾಕತ್ತೀರಿ. ತೋಸಿದ್ರೆ ಅದಕ್ಕೆ ಜಲ ಅನ್ಬೇಕು ಅಲ್ರಿ. ಮೃಗಗಳ ದೃಷ್ಟಿಯಿಂದ ಜಲ ಆಗಿದೆ ಅದು. ವಾಸ್ತವಿಕ ಇಲ್ಲಿ ಐತೆ ನೀರ ಇತ್ತು ಅಂದ್ರೆ ನೆಲ ತೋಯಿಸ್ತಿತ್ತು. ಹಂಗೆ ಜಗತ್ತು ಇದ್ದದ್ದ ಕರೆಯಾಗಿದ್ದರೆ ಅಧಿಷ್ಠಾನಕ್ಕೆ ಆತ್ಮನಿಗೆ ಅದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಡ್ರೆ ಅಲ್ರಿ.
ಹಾನಿಯನ್ನುಂಟು ಮಾಡಲಾರದು. ಹೇಗೆಂದರೆ ಮರೀಚಿಕಾ ಜಲವು ಅಧಿಷ್ಠಾನವಾಗಲ್ಪಟ್ಟ ಪೃಥ್ವಿಯನ್ನು ಹಸಿ ಮಾಡಲಾರದು ಹೇಗೋ ಹಾಗೆ ಜಗತ್ತಾದರೂ ಕೂಡ ತೋರುತ್ತದೆ, ಆದರೂ ಅದು ಮಿಥ್ಯವಾಗಿರುತ್ತದೆ. ಸ್ವಪ್ನವಾದರೂ ಕೂಡ ತನ್ನ ಸ್ವರೂಪಕ್ಕೆ ಹಾನಿಯುಂಟು ಮಾಡುವುದರಲ್ಲಿ ಸಮರ್ಥವಿರುವುದೇ ಎಲ್ಲ. ಸ್ವಪ್ನವೂ ಕೂಡ ನಮಗೆ ಸ್ವರೂಪ ಎಚ್ಚರ ಆದ ಬಳಿಕ ಅಲ್ಲಿ ನೋಡು ಇಲ್ಲ ಸ್ವಪ್ನದಾಗ 1,00,000 ರೂಪಾಯಿ ಎಣಿಸಿಟ್ಟ, ಹೊರಗೆದ್ದು ಹಾಸಿಗೆ ಜಾಡಿಸಿ ನೋಡ್ರಿ ₹1 ಸಹಿತ ಸಿಗಂಗಿಲ್ಲ. ಎಣಿಸ್ಯಾನಿಲ್ಲ, ಇಲ್ಲೆಲ್ಲಿ ಹೋದವು ರೊಕ್ಕ? ಅದೆಲ್ಲ ಸುಳ್ಳು ಅದ, ರೊಕ್ಕ ಸುಳ್ಳ, ಎಣಿಸಿದ್ದು ಸುಳ್ಳು ಅದ. ಆದ್ದರಿಂದ ಅದು ಅನುಷ್ಠಾನಕ್ಕೆ ಏನೂ ಹಾನಿ ಮಾಡುವುದಿಲ್ಲ. ಆತ್ಮಸ್ವರೂಪಕ್ಕೆ ಹಾನಿಯನ್ನುಂಟು ಮಾಡುವುದರಲ್ಲಿ ಸಮರ್ಥವಿರುವುದೇ ಇಲ್ಲ. ನಾನು ಸಚ್ಚಿದಾನಂದ ಸ್ವರೂಪದ ಬ್ರಹ್ಮರೂಪವಿರುತ್ತೇನೆ. ಇಂತಹ ಯಾವ ನಿಶ್ಚಯವಿರೋದೋ ಅದಕ್ಕೆ ಜ್ಞಾನವೆಂದು ಹೇಳುತ್ತಾರೆ. ಜ್ಞಾನ ಅಂದರೆ ಏನು? ನಾನು ಸಚ್ಚಿದಾನಂದ ಬ್ರಹ್ಮಸ್ವರೂಪನೇ ಇರುತ್ತೇನೆ, ಇಂತಹ ದೃಢ ಜ್ಞಾನ, ಇದು ಜ್ಞಾನವೆಂದು ಹೆಸರು. ಅದುವೇ ಮೋಕ್ಷದ ಸಾಧನವಾಗಿರುತ್ತೆ. ಈ ಜ್ಞಾನದೊಳಗೊಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಒಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹಿಂಗೆ ಮಾಡ್ಯಾರ. ಮತ್ತು ಅದ್ರಾಗನೇ ತಿಳ್ದಂಗರೇ ಆಗಿರ್ತದೆ ಅಲ್ರಿ, ತಿಳ್ದಂಗರ ಆಗಿರ್ತದೆ, ಒಳಗೆ ಸಂಶಯ ಇರ್ತದೆ. ಸಂಶಯ ಭಾವನ ಅಸಂಭಾವನ ಸಹಿತವಾಗಿ ಅದನ್ನು ಹೇಳಾರಿಲ್ಲ ಅದು ಅಲ್ರಿ. ಅಸಂಭಾವನ ಸಹಿತವಾಗಿ ಬ್ರಹ್ಮಾತ್ಮ ಏಕತ್ ನಿಶ್ಚಯ ಮಾಡಿದರೂ ಕೂಡ ಅದೃಢ ಆಕೈತಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನು? ಕಿಂಚಿತ್ ಮಲ ವಿಕ್ಷೇಪ ದೋಷ. ಗುರುಗಳಂತ ಬರೋಕ್ಕಿಂತ ಮೊದಲ ಮಲ ವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕು. ಅವನು ಇಟ್ಕೊಂಡು ಬಂದಾನ ಅವಸರದಾಗ, ಹೌದಲ್ರಿ. ಅದರಿಂದ ಏನಾಕತಿ ಅಂತ ಕೇರ, ಇದು ತೋರಿದಂಗೆ ಸತ್ಯ ಆದಂಗೆ ಜ್ಞಾನ ಆದಂಗೆ ಆಕತಿ. ಅದರಿಂದ ಮೋಕ್ಷ ಆಗೋದಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಮೋಕ್ಷ ಅದರ ಉತ್ತರ ಗತಿ ಆಗಬಹುದು, ಅದಲ್ರಿ, ಆದರೆ ಮೋಕ್ಷ ಆಗೋದಿಲ್ಲ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಕತಿ. ಹಿಂಗೆ ಅಪರೋಕ್ಷದಲ್ಲಿ 2 ಪ್ರಕಾರದ ತಮ್ಮ. ಈ ರೀತಿಯಿಂದ ಅದುವೇ ಮೋಕ್ಷದ ಸಾಧನ, ಆ ಜ್ಞಾನವೇ ಮೋಕ್ಷದ ಸಾಧನ, ಮತ್ತು ಬೇರೆ ಸಾಧನ ಇರುವುದಿಲ್ಲ. ಆ ಜ್ಞಾನವನ್ನು ನಾವು ನಿನಗೆ ಈ ಮೊದಲು ಉಪದೇಶ ಮಾಡಿದ್ದೇವೆ. ಯಾವುದು ಅಜ್ಞಾನ ತೋತತಿ ಅದು ಜ್ಞಾನದ ನಿವೃತ್ತಿ ಆಕತಿ ಅನ್ನೋದನ್ನು ನಾವು ಮೊದಲೇ ಹೇಳ್ಕೊಂಡು ಬಂದೀವಿ ತಮ್ಮ. ಆದ್ದರಿಂದ ನೀನು ಏನು ಮಾಡಬೇಕು ಅಂತ ಕೇಳ, ಆ ಆತ್ಮನ ಜ್ಞಾನವನ್ನು ಮಾಡ್ಕೋ, ಅಂದ್ರೆ ನಿನಗೆ ದುಃಖ ದೂರ ಆಗ್ತದೆ ಅಂತ ಹೇಳ್ಯಾರ. ಆ ನಾಡಿನ ದಿವಸ ಮುಂದಿನ ವಿಚಾರವನ್ನು ಮಾಡೋಣ. ಸದ್ಗುರುನಾಥ ಮಹಾರಾಜ